ಅವ್ರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ನನ್ನ ರಾಜ್ಯ ಉಪಾಧ್ಯಕ್ಷರುಗಳಾದಂತಹ ಜಯಲಕ್ಷ್ಮಿ ಅವರು ಬಂದಿದ್ದಾರೆ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಧೃತಿ ಅವರು ಬಂದಿದ್ದಾರೆ. ಅವ್ರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೊಡ್ತೀನಿ. ನಮ್ಮ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುಮಾ ಅವರು ಬಂದಿದ್ದಾರೆ, ಹಾಗೆ ಆಶಾ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಸೊ ಈ ದಿನದ ಪತ್ರಿಕಾಗೋಷ್ಠಿಯ ವಿಷಯವನ್ನು ಮಂಡನೆ ಮಾಡಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ. ಮುಂದಿದೆಯಾ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ಸನ್ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ. ಮತ್ತು ನನ್ನ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಆಸೀನರಾಗಿರ್ತಕ್ಕಂತಹ ಜಂಜಾ ನಾಯಕ್ ಮೇಡಮ್ ಅವ್ರಿಗೆ, ಪ್ರಭಾವತಿ ಮೇಡಮ್ ಅವ್ರಿಗೆ, ಹಾಗೆಯೇ ಜಯಲಕ್ಷ್ಮಿ ಪುತ್ರನ್ನು ಸುಮತಿ, ರಾಧಾ, ರಘು, ಸುಜಾತ, ಆಶಾ, ಧೃತಿ, ಸುಮಾ ಮಹೇಂದರ್ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯ ಒಂದು ಮುಖ್ಯ ವಿಚಾರವನ್ನು ನಾನು ತೆಗೆದುಕೊಳ್ತಾ, ನಾವು ಇನ್ನೇನು 24ರ ಸಂಸತ್ ಚುನಾವಣೆ ಹೊಸದಲ್ಲಿದ್ದೀವಿ. ಸುಮಾರು 10 ವರ್ಷಗಳ ಹಿಂದೆ, ಅಂದರೆ 2014ರ ಸಂಸತ್ ಚುನಾವಣೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು ಅನ್ನೋದನ್ನು ಒಂದೊಂದು ಸಲ ನಾವಿವತ್ತು ನೆನಪಿಸ್ಕೊಳ್ಳೋಣ. ಅವತ್ತು ನಮ್ಮ UPA ಸರ್ಕಾರದ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ದೇಶದಲ್ಲಿ ಅನೇಕ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು, ಅಭಿವೃದ್ಧಿ ಪೂರಕವಾದಂಥ ಯೋಜನೆಗಳನ್ನು ಕೊಟ್ಟರು. ಅದರಲ್ಲಿ ನರೇಗಾ ಇರ್ಬೋದು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು, RTE, RTI, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ನಂತರ ಸಾಕಷ್ಟು ಜನರಿಗೆ ಒಳ್ಳೆ ಮಾಡ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ರು. ಆಗ ನನಗೂ ಕೂಡ ನೆನಪಿದೆ, ನಾನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೆ. ಎಲ್ಲ ಒಂದು ಕಡೆ ನಾವು ಚುನಾವಣೆ ಎಲ್ಲ ಮನೆಗಳಿಗೆ ಹೋಗುವಾಗ ಬೆಲೆ ಏರಿಕೆ ವಿಚಾರ ಅವತ್ತು ಇರಲೇ ಇಲ್ಲ. ಬೆಲೆ ಏರಿಕೆ ವಿಚಾರವನ್ನು ಇಟ್ಕೊಂಡು ಯಾರೂ ಕೂಡ ನಾವು ಚರ್ಚೆನೂ ಮಾಡ್ತಾ ಇರಲಿಲ್ಲ. ಯಾಕಂದರೆ ಎಲ್ಲವೂ ಕೂಡ ಒಂದಷ್ಟು ಕೈಗೆಟುಕೋ ದರದಲ್ಲಿದ್ದವು. ಅದರಲ್ಲೂ ಮನೇನ ನಡೆಸಬೇಕಂದ್ರೆ ನಾವು ಮನೆಯಲ್ಲಿ ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು, ಬಹುಶಃ ಒಂದು ಹೆಣ್ಣು ಮಗಳು ಅಡುಗೆ ಮನೆಯಲ್ಲಿ ಹೋಗಾಗ ಅವಳಿಗೆ ಆ ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಬೇಕಾದಂಥ ವಸ್ತುಗಳಲ್ಲಿ ಪ್ರಮುಖವಾಗಿ ಆಹಾರ ಧಾನ್ಯಗಳ ಒಂದು ದರವನ್ನು ನೋಡಿದಾಗ 2014ಕ್ಕೂ ಮತ್ತು ಇವತ್ತಿಗೂ ಕೂಡ ಬಹಳಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಯಾವ ರೀತಿ ವ್ಯತ್ಯಾಸಗಳಾಗಿದ್ದಾವೆ ಅಂತಂದರೆ ಬಹಳಷ್ಟು ಏರಿಕೆ ಕಂಡಿದೆ, ಕೆಲವಂತೂ ದುಪ್ಪಟ್ಟಾಗಿದೆ. ಸಿಲಿಂಡ್ರ್ ಬೆಲೆನೇ ತಗೊಳ್ಳೋಣ. 410 ಇದ್ದಂತಹ ಸಿಲಿಂಡರ್ ಬೆಲೆ ಅವತ್ತು 10 ವರ್ಷಗಳ ಹಿಂದೆ ಇವತ್ತು ಎಷ್ಟಾಗಿದೆ? 1000ಕ್ಕೂ ದಾಟಿದೆ. 1050ವರೆಗೂ ಕೂಡ ಸಿಟಿಗಳಲ್ಲಿ ನಾವು ಒಂದೊಂದು ಸಿಲಿಂಡ್ರಿಗೆ ಕೊಟ್ಟು ಕೊಂಡ್ಕೊಳ್ತೀವಿ. ಅಡಿಗೆ ಎಣ್ಣೆ ಎರಡನೇದಾಗಿ, ಕಡಲೆಕಾಯಿ ಎಣ್ಣೆ ನಾವು ಸನ್ಫ್ಲವರ್ ಇರ್ಬೋದು ಅಥವಾ ಕಡಲೆಕಾಯಿ ಎಣ್ಣೆ ಇರ್ಬೋದು ತುಂಬ ಬಳಕೆ ಮಾಡ್ತೀವಿ. ಅದು ಇತ್ತೀಚೆಗಂತೂ ವೇಗವಾಗಿ ಏರಿಕೆ ಆಗಿತ್ತು, 240ವರೆಗೂ ಕೂಡ ದಾಟಿತ್ತು. ಹಾಗೆಯೇ ಎಲ್ಲ ಇರ್ಬೋದು, ಗೋಧಿ ಹಿಟ್ಟು ಇರ್ಬೋದು, ಅಕ್ಕಿ ಇರ್ಬೋದು, ಬೇಳೆಕಾಳುಗಳ ಬೆಲೆ ಇರ್ಬೋದು, ತರಕಾರಿಗಳ ಬೆಲೆ ಇರ್ಬೋದು, ಬೆಳ್ಳುಳ್ಳಿ ಬೆಲೆ ಇರ್ಬೋದು, ಇವೆಲ್ಲವೂ ಕೂಡ ನಾವು ಅತಿ ಹೆಚ್ಚು ಉಪಯೋಗಿಸ್ತಕ್ಕಂಥ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ರಾಕೆಟ್ ಥರ ಏರಿಕೆ ಆಗಿದೆ. ಆದರೆ ಇದ್ರ ಬಗ್ಗೆ ಒಂದು ಚೂರು ಕೂಡ ಪ್ರಧಾನಮಂತ್ರಿಗಳಾಗಲಿ BJP ಸರ್ಕಾರವಾಗಲಿ ಒಂಚೂರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಒಬ್ಬ ಮಹಿಳೆ ಮನೆಯನ್ನು ನಡೆಸಬೇಕಂದ್ರೆ ಬಹಳಷ್ಟು ಆಲೋಚನೆ ಮಾಡಿ ನಡೆಸ್ತಾಳೆ. ಅವಳ ಕೈಲಿ ಬಂದಂತಹ ಒಂದು ಕಾಸಲ್ಲಿ ಯಾವ ರೀತಿ ನಾನು ಮನೆ ನಡೆಸ್ಬೋದು ಅನ್ನೋ ಯೋಚನೆಯಲ್ಲೇ ಅವಳು ಮುಳುಗೋಗ್ತಾಳೆ. ಈ ರೀತಿ ಮನೆಯನ್ನು ನಡೆಸ್ತಕ್ಕಂಥ ಒಬ್ಬ ಮಹಿಳೆಯ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಒಂದು ಕಾಳಜಿ ಇರ್ತಕ್ಕಂತಹ ಒಂದು ಕೇಂದ್ರ ಸರ್ಕಾರ ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ವಿಪರ್ಯಾಸ. ಈ ಒಂದು ಯೋಚನೆಯಿಂದ ಅವಳು ಸುಖವಾಗೂ ಇರೋದಿಲ್ಲ. ಮಧ್ಯಮ ವರ್ಗದ ಗೃಹಿಣಿಯರು ಇರ್ಬೋದು, ಕೂಲಿ ಕಾರ್ಮಿಕ ಗೃಹಿಣಿ ಇರ್ಬೋದು, ಬಡ ವರ್ಗದ ಹೆಣ್ಣುಮಕ್ಳು ಇರ್ಬೋದು,
ಸುಖವಾಗಿ ಇವತ್ತು ಜೀವನ ಮಾಡ್ತಿದ್ದಾರಾ ಅಂತ ಅಂದರೆ ಅದಕ್ಕೆ ಉತ್ತರ 0. ಈ ಬೆಲೆ ಏರಿಕೆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಅದಕ್ಕೆ ನಿಯಂತ್ರಣವನ್ನು ಮಾಡ್ತಕ್ಕಂಥ ಇಚ್ಛಾಶಕ್ತಿ ಕೊರತೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು BJP ಸರ್ಕಾರಕ್ಕಿದೆ ಅಂತಂದರೆ ತಪ್ಪಾಗೋದಿಲ್ಲ. ಯಾಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದೊಂದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಇವತ್ತು ನಮ್ಮನ್ನು ಚುನಾವಣೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ BJPಗರು ಇವತ್ತು ರಾಮನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ವಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅಕ್ಷತೆ ಕಾಳನ್ನ ಹಂಚ್ಕೊಂಡು ಮನೆಗೆ ಬಂದು ಮತ್ತೊಮ್ಮೆ ನಮಗೆ ಅಧಿಕಾರವನ್ನು ಕೊಡಿ, ಇನ್ಮುಂದೆ ಉದ್ಧಾರ ಮಾಡಿಬಿಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ರಾಮನ ಹೆಸರಿನಲ್ಲಿ ಭಾವನಾತ್ಮಕವಾಗಿ ಈ ಸಲ ಚುನಾವಣೆಗೆ ಹೋಗಲಿಕ್ಕೆ ಸರ್ಕಾರ BJP ಪಕ್ಷ ರೆಡಿಯಾಗಿದೆ. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ಈ ರೀತಿ ಅನೇಕ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ನಮ್ಮನ್ನು ದಿಕ್ತಪ್ಪಿಸಿದ್ರು ನಮ್ಮ ದೇಶವನ್ನು. ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ, ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡದಲ್ಲಿ ಇರ್ತಕ್ಕಂಥ ಮಹಿಳೆಯರು ಈ ರೀತಿ ಭಾವನಾತ್ಮಕವಾದಂಥ ಗಿಮಿಕ್ಗಳಿಗೆ ನಾವು ಒಳಗಾಗಬೇಕಾ ಅನ್ನೋದು ಒಂದು ಪ್ರಶ್ನೆ. ನಾವು ರಾಮನ ಭಕ್ತರು, ರಾಮ ನಮ್ಮ ಮನಸ್ಸಿನಲ್ಲಿದ್ದಾರೆ, ರಾಮ ನಮ್ಮ ದೇವರು. ಪ್ರತಿಯೊಂದು ಊರಿನಲ್ಲೂ ನನ್ನ ತಾಯಿ ಊರು ತಂದೆ ಊರಿನಲ್ಲೂ ಕೂಡ ರಾಮನ ಮಂದಿರ ಇದೆ. ಅಲ್ಲಿ ಕೂಡ ಇವತ್ತಿಗೂ ಕೂಡ ನಾವು ಭಕ್ತಿಯಿಂದ ನಾವು ನಮಸ್ಕಾರವನ್ನು ಮಾಡ್ತೀವಿ. ನಮ್ಮ ಊರುಗಳಲ್ಲಿ ದೇವಸ್ಥಾನ ಇದೆ. ಅಯೋಧ್ಯೆಯ ರಾಮ ನಮ್ಮ ರಾಮ. ರಾಮನ ಹೆಸರಿನಲ್ಲಿ ಇವತ್ತು ಈ ರೀತಿಯ ಬೆಲೆ ಏರಿಕೆ ವಿಚಾರವನ್ನು ಮರೆಮಾಚಿಸ್ತಕ್ಕಂತಹ BJP ಹುನ್ನಾರವನ್ನು ನಾವಿವತ್ತು ಎತ್ತಿ ಮಾತನಾಡಬೇಕಾಗಿದೆ. ಗೃಹಿಣಿಯರು ಇವತ್ತು ಮೌನವಾಗಿದ್ದಾರೆ ಅಂತ ಅಂದರೆ ಅದು ತಪ್ಪು. ಗೃಹಿಣಿಯರು ಮೌನವಾಗಿ ಇದ್ದರೂ ಕೂಡ ಇವತ್ತು ಅವರ ಒಂದು ಜೀವನದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಮುಂದೆ ಚರ್ಚೆ ಆಗ್ತಕ್ಕಂಥ ಒಂದು ವಿಚಾರ, ಅದರಲ್ಲೂ ಬೆಲೆ ಏರಿಕೆ ವಿಚಾರವನ್ನು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತಾ ಇವತ್ತು ರಾಹುಲ್ ಗಾಂಧಿಯವರು ಬಹುಶಃ ಯಾರಾದರೂ ನಮ್ಮ ದೇಶದಲ್ಲಿ ಈ ವಿಚಾರವನ್ನು ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನಾವು ಯಾರಾದರೂ ಒಬ್ಬ ನಾಯಕ ಇದ್ದಾರಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ಕಾಣಿಸೋದು ಒಬ್ಬರೇ ಒಬ್ಬರು, ಅವರು ರಾಹುಲ್ ಗಾಂಧಿಯವರು. ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಪ್ರತಿಯೊಂದು ಹೆಣ್ಣುಮಗಳನ್ನು ಮಾತಾಡಿಸ್ತಕ್ಕಂಥ ಒಂದು ಸಮಯದಲ್ಲಿ ಒಬ್ಬ ಮಹಿಳೆ ಹತ್ರ ಮಾತಾಡುವಾಗ ಬಡ ಮಹಿಳೆ, ಕಾರ್ಮಿಕ ಮಹಿಳೆ, ರೈತ ಮಹಿಳೆ, ಈ ರೀತಿ ಎಲ್ಲ ಮಹಿಳೆಯರ ಹತ್ರ ಅವರು ಮಾತನಾಡುವಾಗ ಈ ಬೆಲೆ ರೇಖೆಯ ವಿಚಾರವನ್ನು ಅವರು ಕೇಳಿಸ್ಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಬೆಲೆ ಏರಿಕೆ ಕಂಟ್ರೋಲಿಗೆ ಬರಬೇಕನ್ನೋ ಒಂದು ವಿಚಾರದಲ್ಲಿ ಕೂಡ ರಾಹುಲ್ ಗಾಂಧಿಯವರು ಒಂದು ಧ್ವನಿಯನ್ನು ಎತ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಹೆಮ್ಮೆಯ ನಾಯಕ ರಾಹುಲ್ ಗಾಂಧಿಯವರು ಈ ಕಾಳಜಿಯನ್ನು ತೋರಿಸ್ತಾ ಇದ್ದರೆ, ಎಲ್ಲ ಇನ್ನೊಂದು ಕಡೆ ಮೋದಿಯವರೆಲ್ಲೋ ಅವರು 2014ರಲ್ಲಿ ಚುನಾವಣೆ ಸಮಯದಲ್ಲಿ ಈಗಲೂ ನನಗೆ ನೆನಪಿದೆ, ಬಹುತ್ ಹುವಾ ಮೆಹಂಗಾಯಿ ಕಿ ಮಾರ್ ಬಸ್ ಕರೋ ಅಬ್ ಕಾಂಗ್ರೆಸ್ ಸರ್ಕಾರ, ಅಬ್ ಕಿ ಬಾರ್ ಮೋದಿ ಸರ್ಕಾರ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಸ್ಲೋಗನ್ ಹೇಳಿದ್ದು ನನಗೆ ನೆನಪಿದೆ. ಇವತ್ತು ಅದೇ ಸ್ಲೋಗನನ್ನು ನಾವು ಹೇಳಬೇಕಾಗಿದೆ. ಬಹುತ್ ಹುವಾ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಕಾಂಗ್ರೆಸ್ ಸರ್ಕಾರ ಅಂತ ಧೈರ್ಯವಾಗಿ ನಾವೆಲ್ಲ ಹೆಣ್ಮಕ್ಳು ಹೇಳಿ ಎಲ್ಲರನ್ನೂ ಕೂಡ ಹಣಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮಹಿಳಾ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ನಾವು ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ನಾವು ಮುಟ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ಏನಿವತ್ತು ದುಬಾರಿಯ ಒಂದು ಜೀವನ, ನಮ್ಮ ಒಂದು ಹೆಣ್ಣುಮಕ್ಕಳ ಜೀವನವನ್ನು ಇವತ್ತು ಹಾಳು ಮಾಡ್ತಾ ಇದೆ, ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂಘಟಿತರಾಗಿ ಇವತ್ತು ನಾವು ಹೋರಾಡ್ತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ನಾನು ಕರೆದಿದ್ದೇನೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಅಲ್ಕಾ ಲಂಬ ಅವರು ಕೂಡ ನಮಗೆ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ನಿಮ್ಮ ರಾಜ್ಯಗಳಲ್ಲಿ ಇದರ ಬಗ್ಗೆ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಹಿಳಾ ಕಾಂಗ್ರೆಸ್ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಕಡೆ ಒಂದು ಕೈಗಾರ ಅಂದರೆ ಈಗ ಇಂಡಸ್ಟ್ರಿಯಲಿಸ್ಟ್ಗಳು, ಕೈಗಾರಿಕೋದ್ಯಮಿಗಳು ಅಂತೀವಲ್ಲ, ಅಡಾನಿ, ಅಂಬಾನಿ ಇರ್ಬೋದು, ಮಲ್ಯ ಇರ್ಬೋದು, ಈ ರೀತಿ ಅನೇಕ ದೊಡ್ಡ ದೊಡ್ಡ ಕುಳಗಳ 10,000ಕ್ಕೂ ಹೆಚ್ಚು ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಿದೆ ಈ BJP ಸರ್ಕಾರ. ಆದರೆ ಇವತ್ತು ಬಡ ಹೆಣ್ಣು ಮಕ್ಕಳ ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಸಬ್ಸಿಡಿಯನ್ನು ಕೊಡಲಿಕ್ಕೆ ಯಾಕೆ ಯೋಚನೆ ಮಾಡ್ತಿಲ್ಲ? ಉಜ್ವಲ ಯೋಜನೆ ಇವತ್ತು ಹಳ್ಳ ಹಿಡಿದಿದೆ. ಉಜ್ವಲ ಯೋಜನೆ ಸಬ್ಸಿಡಿನಲ್ಲಿ ಗ್ಯಾಸ್ ಕೊಡ್ತಕ್ಕಂತಹ ಯೋಜನೆ ಇವತ್ತು ಎಲ್ಲೂ ಕೂಡ ಸಮರ್ಪಕವಾಗಿ ನಡೀತಾ ಇಲ್ಲ. ಅದು ಹಳ್ಳ ಹಿಡಿದಿದೆ, ಅದು ಮುಚ್ಚೋಗಿದೆ. ಬಹುಶಃ ಅದರ ಅಂಕಿ ಅಂಶವನ್ನು ನಾವು ತೆಗೆದು ನೋಡಿದಾಗ ಎಷ್ಟು ಜನಕ್ಕೆ ಸಿಕ್ಕಿದೆ ಅನ್ನೋದೇ ನಮಗೆ ಪ್ರಶ್ನೆ.
ಎಲ್ಲೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇಷ್ಟು ವಿಚಾರಗಳನ್ನು ಹೇಳ್ತಾ, ಬೇಳೆ ಇರ್ಬೋದು, ಹಾಲು ಇರ್ಬೋದು, ಇವತ್ತು ಪ್ರತಿನಿತ್ಯ ತರಕಾರಿಗಳ ಬೆಲೆ ಹೆಚ್ಚಾಗಿದೆ. ಮಹಿಳಾ ಕಾಂಗ್ರೆಸ್ ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಒಂದು ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರು ಯೋಚನೆ ಮಾಡಬೇಕು. ಹೌದು, ದುಬಾರಿ ಜೀವನದ BJP ಸರ್ಕಾರ ಬೇಕಾ, ನಮಗೆ ನಮ್ಮ ಜೀವನವನ್ನು ಆರಾಮಾಗಿ ಮಾಡಲಿಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಕಾ ಅನ್ನೋದೇ ನಮ್ಮ ಪ್ರಶ್ನೆ. ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಹೇಳಿದಾಗ ಅದನ್ನು ಆಡಿಕೊಂಡು ಅದ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿಕೊಂಡು ಬೇಕಾಬಿಟ್ಟು ಮಾತನಾಡಿದಂಥವ್ರು BJPಯವರು. ಇವತ್ತು ಈ ಚುನಾವಣೆಗೋಸ್ಕರನೇ ನಮ್ಮ ಗ್ಯಾರಂಟಿ ಪದವನ್ನು ಕದ್ಕೊಂಡು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯ ಗ್ಯಾರಂಟಿ ಅಥವಾ DK ಶಿವಕುಮಾರ್ ಅವ್ರ ಗ್ಯಾರಂಟಿ, ಖರ್ಗೆ ಅವ್ರ ಗ್ಯಾರಂಟಿ, ರಾಹುಲ್ ಗಾಂಧಿ ಅವರ ಗ್ಯಾರಂಟಿ ಅಂತ ಕೊಡಲಿಲ್ಲ. ನಾವು ಕೊಟ್ಟಿದ್ದೇನೋ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಕೊಟ್ವಿ. ಆದರೆ BJPಯವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಯಾಕಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ, ಸುಳ್ಳೇ ಅವ್ರ ಮನೆ ದೇವರು. ಇದು ಕೂಡ ಒಂದು ದೊಡ್ಡ ಸುಳ್ಳು. ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ಇವರು ಕೊಡೋದು ಗ್ಯಾರಂಟಿ, ನಾವು ಕೊಡೋದೆಲ್ಲ ಬರೀ ಫ್ರೀ ಬೀಸ್ ಇವ್ರ ಪ್ರಕಾರ. ಇದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಖಂಡಿತ ಮಹಿಳೆಯರು ಅರ್ಧದಷ್ಟು ಮಹಿಳಾ ಮತದಾರರು ಇವತ್ತು ನಮ್ಮ ದೇಶದಲ್ಲಿ ಎಚ್ಚೆತ್ತುಕೊಂಡು ಖಂಡಿತ ಈ ಸಲದ ಒಂದು ನಿರ್ಣಾಯಕವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಬಹುಶಃ ಒಂದು ಒಳ್ಳೆ ಒಂದು ರಿಸಲ್ಟನ್ನು, ಫಲಿತಾಂಶವನ್ನು ಬರ್ತಕ್ಕಂಥ ಚುನಾವಣೆಯಲ್ಲಿ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ 28 ಗೆಲ್ತಕ್ಕಂಥ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿದೆ. ಅದಕ್ಕೆ ಮುನ್ನುಡಿಯನ್ನು ನಿನ್ನೆ ಚುನಾವಣೆಯಲ್ಲಿ ಪುಟ್ಟಣ್ಣ ಅವರ ಗೆಲುವು ನಮಗೆ ಆ ಮುನ್ನುಡಿಯನ್ನು ಬರೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅವರೂ ಕೂಡ ನಾನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಇವತ್ತು ಸಾರಾ ಸಗಟಾಗಿ ಮೈತ್ರಿಯನ್ನು ಅಂದರೆ BJP ಮತ್ತು JDS ಮೈತ್ರಿಯನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ನಿನ್ನೆಯ ಚುನಾವಣೆಯ ಫಲಿತಾಂಶ ಒಂದು ಉದಾಹರಣೆ ಅನ್ನೋದನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಹೌದು ಮೋದಿ ಗ್ಯಾರಂಟಿ ಸಿಕ್ಕಿದೆ. ಏನು ಗ್ಯಾರಂಟಿ ಗೊತ್ತಾ? ಈಗ ನೀವೇನು ಹೊಸ ಗ್ಯಾರಂಟಿ ಕೊಡ್ತೀವಿ ಅಂತೇನು ಸುಳ್ಳು ಹೇಳ್ಕೊಂಡು ಬರಬೇಕಾಗಿಲ್ಲ. BJP ನಾಯಕರೇ, ಈಗಾಗಲೇ ಮಹಿಳೆಯರಿಗೆ ನೀವು ಒಂದು ಗ್ಯಾರಂಟಿ ಕೊಟ್ಟಿದ್ದೀರಾ. ಅದು ಬೆಲೆ ಏರಿಕೆಯ ಗ್ಯಾರಂಟಿಯನ್ನು ನೀವು ಈಗಾಗಲೇ ಮಹಿಳೆಯರಿಗೆ ಕೊಟ್ಬಿಟ್ಟಿದ್ದೀರಾ. ಹಂಗಾಗಿ ಇನ್ನು ಮುಂದೆ ಈ ರೀತಿ ಸುಳ್ಳು ಹೇಳ್ಕೊಂಡು ಮತ್ತೆ ನಮ್ಮನ್ನು ಮೋಸ ಮಾಡಲಿಕ್ಕೆ ಬರಬೇಡಿ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಾಮನ ಭಕ್ತರು ನಾವು ಮೊನ್ನೆ ಸಂಸತ್ನಲ್ಲಿ ಮೋದಿಯವರು ಹೇಳ್ತಾ ಇದ್ರಂತೆ, ಮತ್ತೊಮ್ಮೆ ನೀವು ನಮಗೆ ಅಧಿಕಾರವನ್ನು ಕೊಡಿ. 10 ವರ್ಷಗಳಿಂದ ಕೊಟ್ಟಿರೋದೇನು ಅಧಿಕಾರ ಅಲ್ವಾ? ಬರೀ 60 ದಿನ ಕೊಡಿ. ನಿಮಗೆ ಪೆಟ್ರೋಲ್ ಡೀಸೆಲ್ 40 ರೂಪಾಯಿ 50 ರೂಪಾಯಿ ಕೊಟ್ಬಿಡ್ತೀವಿ. ಬರೀ 60 ದಿನ ನಮ್ಗೆ ಅಧಿಕಾರ ಕೊಡಿ. ಗ್ಯಾಸ್ನ 400 ರೂಪಾಯಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತು? ಸ್ವಿಸ್ ಬ್ಯಾಂಕಿಂದ ಕಪ್ಪು ಹಣವನ್ನು ತಂದು ನಿಮ್ಮ ಅಕೌಂಟ್ಗಳಿಗೆ 15,000 ಸಾವಿರ ತುಂಬಿಬಿಡ್ತೀವಿ ಅಂತಲ್ಲ, ಎಲ್ಲೋಯ್ತದು? ಮತ್ತು ನಾನು ಬಂದ ತಕ್ಷಣ ನಿಮಗೆ ಮಹಿಳಾ ಮೀಸಲಾತಿ ಕೊಟ್ಬಿಡ್ತೀನಿ ಅಂದ್ರಲ್ಲ, ಈಗ ಪುನಃ ಮೊನ್ನೆ ಅನೌನ್ಸ್ ಮಾಡಿ ಸುಮ್ಮನೆ ಕೂತಿದ್ದಿರಲ್ಲ, ಅದೆಲ್ಲೋಯ್ತು? ನನ್ನ ಕೈಲಿ ಕಮಲ ಕೊಡಿ, ನಿಮ್ಮ ಕೈ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ದು ಇವತ್ತು ಕೂಡ ನನ್ನ ಕಿವಿನಲ್ಲೇ ಇದೆ. ಮೋದಿ ಅವ್ರದ್ದು ಆವಾಗಿನ ಒಂದು ಪ್ರಣಾಳಿಕೆಯ ಭರವಸೆ ಗ್ಯಾರಂಟಿ, ಆ ಗ್ಯಾರಂಟಿಗಳೆಲ್ಲ ಎಲ್ಲೋದ್ವು? ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ಮಾಡಬೇಕಾಗಿದೆ. 2 ಲಕ್ಷ ಉದ್ಯೋಗ ಕೊಡ್ತೀವಿ ಅಂದ್ರಲ್ಲ, ಅದೆಲ್ಲೋಯ್ತು? ಇನ್ನು ಪುನಃ ಈ ಸಲನೂ ಗೆಲ್ಲಿಸ್ಬಿಟ್ರೆ ನೀವು ಇನ್ನೇನು ಕೊಡ್ತೀರಾ? ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ನೀವು ಕಿತ್ಕೊಂಡು ಇವತ್ತು ಏನೋ ED IT ಅಂತಕ್ಕಂಥ ಸ್ವಾಯತ್ತ ಸಂಸ್ಥೆಗಳನ್ನು ನಿಮ್ಮ ಕೈಲಿಟ್ಕೊಂಡು ಇವತ್ತು ನೀವು ಯಾವ ರೀತಿ ನಮ್ಮ ದೇಶವನ್ನು ಹಾಳು ಮಾಡ್ತಿದ್ದೀರಾ ಅನ್ನೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಿನ್ನೆ ನೋಡಿ, ಇವತ್ತು ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಆಪ್ನ ಅಭ್ಯರ್ಥಿ ಗೆದ್ದಿದ್ದ ಕಡೆ ಇವರು ಅಧಿಕಾರಿಗಳನ್ನ ಇಟ್ಕೊಂಡು 8 ಮತಗಳನ್ನು ತಿರ್ಚಿಸಿ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಮೇಯರ್ ಮಾಡ್ತಾರೆ. ಎಷ್ಟು ಅವಮಾನದ ವಿಚಾರ ಇದು ಒಂದು ಉದಾಹರಣೆ. ಬಿಲ್ಕಿಸ್ ಬಾನು ವಿಚಾರನೆ ತಗೊಳ್ಳಿ, ನೀವು ಜೈಲಿಗೆ ಕಳಿಸಿರೋರನ್ನ ಕರ್ಕೊಂಡು ಬಂದು ಹಾರ ಹಾಕ್ತೀರಾ. ಇದು BJPಗರ ಮನಸ್ಥಿತಿ. ಇವತ್ತು ನಾನು ರಾಮನ ಭಕ್ತ, ನಾನು ಕೂಡ, ನಾವೆಲ್ಲರೂ ರಾಮನ ಭಕ್ತರು. ರಾಮನ ಪೂಜೆಯನ್ನು ಮಾಡ್ತೀವಿ. ರಾಮನ ಪೂಜೆಯನ್ನು ನಾವು ಭಕ್ತಿಯಿಂದ ಮಾಡ್ತೀವಿ. ನಿಮ್ಮ ಥರ ಊಟಾಟಿಕೆಗೋಸ್ಕರ ರಾಮನನ್ನು ನಾವು ಬಳಸ್ಕೊಳ್ತಾ ಇಲ್ಲ. ನಾನು ಆ ರಾಮ ದೇವರನ್ನೇ ಕೇಳ್ಕೊಳ್ತೀನಿ. ಇವತ್ತು ನಿಜಕ್ಕೂ ಕೂಡ 10 ವರ್ಷದಿಂದ ಯಾವ ಸರ್ಕಾರ ಇತ್ತು, ಯಾವ ನಾಡಿತ್ತು, ರಾಮರಾಜ್ಯವನ್ನು ಮಾಡಲಿಕ್ಕೆ ಇನ್ನೊಂದು ಬಾರಿ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ ಮೋದಿಯವರು ಅವಕಾಶವನ್ನು. ಹಾಗಾದರೆ 10 ವರ್ಷಗಳಿಂದ ಯಾವ ರಾಜ್ಯ ಇತ್ತು? ರಾಮರಾಜ್ಯ ಇರಲಿಲ್ವಾ? ಮಹಿಳಾ ವಿರೋಧಿ, ಜನ ವಿರೋಧಿ, ಯುವಕರ ವಿರೋಧಿ, ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ ಸರ್ಕಾರ ಇತ್ತು ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಾವು ಖಂಡಿತ ಈ ಒಂದು BJP ಸರ್ಕಾರವನ್ನು ಒದ್ದೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ, ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು
ಈಗಾಗಲೇ ಮೋದಿ ಗ್ಯಾರಂಟಿ ಏನು ಸಿಕ್ಕಿದೆ, ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ರಾಮರಾಜ್ಯದ ಕನಸು ಕಂಡಿದ್ರೆ, ಅದನ್ನು ಜಾರಿಗೆ ತಂದಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ, ನುಡಿದಂತೆ ನಡೀತಾ ಇರ್ತಕ್ಕಂತಹ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಜೋಡೆತ್ತುಗಳ ಸರ್ಕಾರದಲ್ಲಿ ಮತ್ತೊಮ್ಮೆ ನಾವು ಕಾಂಗ್ರೆಸ್ನ ಬೆಂಬಲಿಸಿ ಗೆಲ್ಲಿಸ್ಕೊಂಡು ಬಂದರೆ ಖಂಡಿತ 2,000 ಗೃಹಲಕ್ಷ್ಮಿ, 200 ಯೂನಿಟ್ ಗೃಹ ಜ್ಯೋತಿ, 3,000 1,500 ಯುವ ನಿಧಿ, 10 kg ಅನ್ನಭಾಗ್ಯ, ಜೊತೆಗೆ ಉಚಿತವಾಗಿ ಓಡಾಡ್ತಕ್ಕಂಥ ಶಕ್ತಿ ಸಾರಿಗೆ, ನಮಗೆಲ್ರಿಗೂ ಮಹಿಳೆಯರಿಗೆ ಇವತ್ತು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೊಮ್ಮೆ ನಾವು ಬೆಂಬಲಿಸಿ ಗೆಲ್ಲಿಸೋಣ ಅನ್ನೋ ಒಂದೇ ಒಂದು ಒಂದೇ ಒಂದು ಲೈನನ್ನು ಇಟ್ಕೊಂಡು ನಾವಿವತ್ತು ಚುನಾವಣೆಗೆ ಹೋಗೋಣ. ನಮ್ಮ ಮಹಿಳೆಯರು ಖಂಡಿತ ಈ ಸಲ ಎಲ್ಲರೂ ಕೂಡ, ಯುವಕರು ಮಹಿಳೆಯರು ಪ್ರತಿಯೊಬ್ಬರು ಕೂಡ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಮತ್ತು ನಾವು 28ಕ್ಕೆ 28 ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ನನ್ನ ಜೊತೆಗೆ ಬಂದಿರತಕ್ಕಂತಹ ನಮ್ಮ ನಾಯಕಿ ಜಲ್ಜಾ ನಾಯಕ್ ಅವರು ಕೂಡ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಇವತ್ತು ನಮಗೆ ಆಗಿರ್ತಕ್ಕಂಥ ಬೆಲೆ ಏರಿಕೆಯ ಒಂದು ಒಡೆತದ ಬಿಸಿಯನ್ನು ನಾವು ಒಂದು ಪ್ಲೆಕಾರ್ಡ್ಗಳ ಮೂಲಕ ತೋರಿಸೋದ್ರ ಮೂಲಕ ನಾವು ಈ ಒಂದು BJP ಸರ್ಕಾರದ ವಿರುದ್ಧ ನಮ್ಮ ಒಂದು ಸೈದ್ಧಾಂತಿಕ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಧೃತಿ ಅವರು ಬಂದಿದ್ದಾರೆ, ಅವ್ರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತೀನಿ. ನಮ್ಮ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುಮಾ ಅವರು ಬಂದಿದ್ದಾರೆ, ಹಾಗೆ ಆಶಾ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಈ ದಿನದ ಪತ್ರಿಕಾಗೋಷ್ಠಿಯ ವಿಷಯವನ್ನು ಮಂಡನೆ ಮಾಡಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ. ಮುಂದಿದೆಯಾ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ಸನ್ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಮತ್ತು ನನ್ನ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಆಸೀನರಾಗಿರ್ತಕ್ಕಂತಹ ಜಲ್ಜಾ ನಾಯಕ್ ಮೇಡಮ್ ಅವ್ರಿಗೆ, ಪ್ರಭಾವತಿ ಮೇಡಮ್ ಅವ್ರಿಗೆ, ಹಾಗೆಯೇ ಜಯಲಕ್ಷ್ಮಿ ಪುತ್ರನ್ನು ಸುಮತಿ, ರಾಧಾ, ರಘು, ಸುಜಾತ, ಆಶಾ, ಧೃತಿ, ಸುಮಾ ಮಹೇಂದರ್ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯ ಒಂದು ಮುಖ್ಯ ವಿಚಾರವನ್ನು ನಾನು ತೆಗೆದುಕೊಳ್ತಾ, ನಾವು ಇನ್ನೇನು 24ರ ಸಂಸತ್ ಚುನಾವಣೆ ಹೊಸ್ತಿಲಲ್ಲಿದ್ದೀವಿ. ಸುಮಾರು 10 ವರ್ಷಗಳ ಹಿಂದೆ, ಅಂದರೆ 2014ರ ಸಂಸತ್ ಚುನಾವಣೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು ಅನ್ನೋದನ್ನು ಒಂದೊಂದು ಸಲ ನಾವಿವತ್ತು ನೆನಪಿಸ್ಕೊಳ್ಳೋಣ. ಅವತ್ತು ನಮ್ಮ UPA ಸರ್ಕಾರದ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು, ಅಭಿವೃದ್ಧಿ ಪೂರಕವಾದಂಥ ಯೋಜನೆಗಳನ್ನು ಕೊಟ್ಟರು. ಅದರಲ್ಲಿ ನರೇಗಾ ಇರ್ಬೋದು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು, RTE, RTI, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ನಂತರ ಸಾಕಷ್ಟು ಜನರಿಗೆ ಒಳ್ಳೆ ಮಾಡ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ರು. ಆಗ ನನಗೂ ಕೂಡ ನೆನಪಿದೆ, ನಾನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೆ. ಎಲ್ಲ ಒಂದು ಕಡೆ ನಾವು ಚುನಾವಣೆ ಎಲ್ಲ ಮನೆಗಳಿಗೆ ಹೋಗುವಾಗ ಬೆಲೆ ಏರಿಕೆ ವಿಚಾರ ಅವತ್ತು ಇರಲೇ ಇಲ್ಲ. ಬೆಲೆ ಏರಿಕೆ ವಿಚಾರವನ್ನು ಇಟ್ಕೊಂಡು ಯಾರೂ ಕೂಡ ನಾವು ಚರ್ಚೆನೂ ಮಾಡ್ತಾ ಇರಲಿಲ್ಲ. ಯಾಕಂದರೆ ಎಲ್ಲವೂ ಕೂಡ ಒಂದಷ್ಟು ಕೈಗೆಟುಕೋ ದರದಲ್ಲಿದ್ದವು. ಅದರಲ್ಲೂ ಮನೇನ ನಡೆಸಬೇಕಂದ್ರೆ ನಾವು ಮನೆಯಲ್ಲಿ ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು, ಬಹುಶಃ ಒಂದು ಹೆಣ್ಣು ಮಗಳು ಅಡುಗೆ ಮನೆಯಲ್ಲಿ ಹೊಕ್ಕಾಗ ಅವಳಿಗೆ ಆ ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಬೇಕಾದಂಥ ವಸ್ತುಗಳಲ್ಲಿ ಪ್ರಮುಖವಾಗಿ ಆಹಾರ ಧಾನ್ಯಗಳ ಒಂದು ದರವನ್ನು ನೋಡಿದಾಗ 2014ಕ್ಕೂ ಮತ್ತು ಇವತ್ತಿಗೂ ಕೂಡ ಬಹಳಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಯಾವ ರೀತಿ ವ್ಯತ್ಯಾಸಗಳಾಗಿದ್ದಾವೆ ಅಂತಂದರೆ ಬಹಳಷ್ಟು ಏರಿಕೆ ಕಂಡಿದೆ, ಕೆಲವಂತೂ ದುಪ್ಪಟ್ಟಾಗಿದೆ. ಸಿಲಿಂಡರ್ ಬೆಲೆನೇ ತಗೊಳ್ಳೋಣ, 410 ಇದ್ದಂತಹ ಸಿಲಿಂಡರ್ ಬೆಲೆ ಅವತ್ತು 10 ವರ್ಷಗಳ ಹಿಂದೆ ಇವತ್ತು ಎಷ್ಟಾಗಿದೆ?
1000ಕ್ಕೂ ದಾಟಿದೆ. 1050ವರೆಗೂ ಕೂಡ ಸಿಟಿಗಳಲ್ಲಿ ನಾವು ಒಂದೊಂದು ಸಿಲಿಂಡ್ರಿಗೆ ಕೊಟ್ಟು ಕೊಂಡ್ಕೊಳ್ತೀವಿ. ಅಡಿಗೆ ಎಣ್ಣೆ ಎರಡನೇದಾಗಿ, ಕಡಲೆಕಾಯಿ ಎಣ್ಣೆ ನಾವು ಸನ್ಫ್ಲವರ್ ಇರ್ಬೋದು ಅಥವಾ ಕಡಲೆಕಾಯಿ ಎಣ್ಣೆ ಇರ್ಬೋದು ತುಂಬ ಬಳಕೆ ಮಾಡ್ತೀವಿ. ಅದು ಇತ್ತೀಚೆಗಂತೂ ವೇಗವಾಗಿ ಏರಿಕೆ ಆಗಿತ್ತು, 240ವರೆಗೂ ಕೂಡ ದಾಟಿತ್ತು. ಹಾಗೆಯೇ ಎಲ್ಲ ಇರ್ಬೋದು, ಗೋಧಿ ಹಿಟ್ಟು ಇರ್ಬೋದು, ಅಕ್ಕಿ ಇರ್ಬೋದು, ಬೇಳೆಕಾಳುಗಳ ಬೆಲೆ ಇರ್ಬೋದು, ತರಕಾರಿಗಳ ಬೆಲೆ ಇರ್ಬೋದು, ಬೆಳ್ಳುಳ್ಳಿ ಬೆಲೆ ಇರ್ಬೋದು, ಇವೆಲ್ಲವೂ ಕೂಡ ನಾವು ಅತಿ ಹೆಚ್ಚು ಉಪಯೋಗಿಸ್ತಕ್ಕಂಥ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ರಾಕೆಟ್ ಥರ ಏರಿಕೆ ಆಗಿದೆ. ಆದರೆ ಇದ್ರ ಬಗ್ಗೆ ಒಂದು ಚೂರು ಕೂಡ ಪ್ರಧಾನಮಂತ್ರಿಗಳಾಗಲಿ BJP ಸರ್ಕಾರವಾಗಲಿ ಒಂಚೂರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಒಬ್ಬ ಮಹಿಳೆ ಮನೆಯನ್ನು ನಡೆಸಬೇಕಂದ್ರೆ ಬಹಳಷ್ಟು ಆಲೋಚನೆ ಮಾಡಿ ನಡೆಸ್ತಾಳೆ. ಅವಳ ಕೈಲಿ ಬಂದಂತಹ ಒಂದು ಕಾಸಲ್ಲಿ ಯಾವ ರೀತಿ ನಾನು ಮನೆ ನಡೆಸ್ಬೋದು ಅನ್ನೋ ಯೋಚನೆಯಲ್ಲೇ ಅವಳು ಮುಳುಗೋಗ್ತಾಳೆ. ಈ ರೀತಿ ಮನೆಯನ್ನು ನಡೆಸ್ತಕ್ಕಂಥ ಒಬ್ಬ ಮಹಿಳೆಯ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಒಂದು ಕಾಳಜಿ ಇರ್ತಕ್ಕಂತಹ ಒಂದು ಕೇಂದ್ರ ಸರ್ಕಾರ ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ವಿಪರ್ಯಾಸ. ಈ ಒಂದು ಯೋಚನೆಯಿಂದ ಅವಳು ಸುಖವಾಗೂ ಇರೋದಿಲ್ಲ. ಮಧ್ಯಮ ವರ್ಗದ ಗೃಹಿಣಿಯರಿರ್ಬೋದು, ಕೂಲಿ ಕಾರ್ಮಿಕ ಗೃಹಿಣಿಯರಿರ್ಬೋದು, ಬಡ ವರ್ಗದ ಹೆಣ್ಣುಮಕ್ಳು ಇರ್ಬೋದು, ಸುಖವಾಗಿ ಇವತ್ತು ಜೀವನ ಮಾಡ್ತಿದ್ದಾರ ಅಂತಂದರೆ ಅದಕ್ಕೆ ಉತ್ತರ 0. ಈ ಬೆಲೆ ಏರಿಕೆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಅದಕ್ಕೆ ನಿಯಂತ್ರಣವನ್ನು ಮಾಡ್ತಕ್ಕಂಥ ಇಚ್ಛಾಶಕ್ತಿ ಕೊರತೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು BJP ಸರ್ಕಾರಕ್ಕಿದೆ ಅಂತಂದರೆ ತಪ್ಪಾಗೋದಿಲ್ಲ. ಯಾಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದೊಂದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಇವತ್ತು ನಮ್ಮನ್ನು ಚುನಾವಣೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ BJPಗರು ಇವತ್ತು ರಾಮನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ವಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅಕ್ಷತೆ ಕಾಳನ್ನ ಹಂಚ್ಕೊಂಡು ಮನೆಗೆ ಬಂದು ಮತ್ತೊಮ್ಮೆ ನಮಗೆ ಅಧಿಕಾರವನ್ನು ಕೊಡಿ, ಇನ್ನು ಮುಂದೆ ಉದ್ಧಾರ ಮಾಡಿಬಿಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ರಾಮನ ಹೆಸರಿನಲ್ಲಿ ಭಾವನಾತ್ಮಕವಾಗಿ ಈ ಸಲ ಚುನಾವಣೆಗೆ ಹೋಗಲಿಕ್ಕೆ ಸರ್ಕಾರ BJP ಪಕ್ಷ ರೆಡಿಯಾಗಿದೆ. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ಈ ರೀತಿ ಅನೇಕ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ನಮ್ಮನ್ನು ದಿಕ್ತಪ್ಪಿಸಿದ್ರು ನಮ್ಮ ದೇಶವನ್ನು. ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ, ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡದಲ್ಲಿ ಇರ್ತಕ್ಕಂಥ ಮಹಿಳೆಯರು ಈ ರೀತಿ ಭಾವನಾತ್ಮಕವಾದಂಥ ಗಿಮಿಕ್ಗಳಿಗೆ ನಾವು ಒಳಗಾಗಬೇಕಾ ಅನ್ನೋದು ಒಂದು ಪ್ರಶ್ನೆ. ನಾವು ರಾಮನ ಭಕ್ತರು, ರಾಮ ನಮ್ಮ ಮನಸ್ಸಿನಲ್ಲಿದ್ದಾರೆ, ರಾಮ ನಮ್ಮ ದೇವರು. ಪ್ರತಿಯೊಂದು ಊರಿನಲ್ಲೂ ನನ್ನ ತಾಯಿ ಊರು ತಂದೆ ಊರಿನಲ್ಲೂ ಕೂಡ ರಾಮನ ಮಂದಿರ ಇದೆ. ಅಲ್ಲಿ ಕೂಡ ಇವತ್ತಿಗೂ ಕೂಡ ನಾವು ಭಕ್ತಿಯಿಂದ ನಾವು ನಮಸ್ಕಾರವನ್ನು ಮಾಡ್ತೀವಿ. ನಮ್ಮ ಊರುಗಳಲ್ಲಿ ದೇವಸ್ಥಾನ ಇದೆ. ಅಯೋಧ್ಯೆಯ ರಾಮ ನಮ್ಮ ರಾಮ, ರಾಮನ ಹೆಸರಿನಲ್ಲಿ ಇವತ್ತು ಈ ರೀತಿಯ ಬೆಲೆ ಏರಿಕೆ ವಿಚಾರವನ್ನು ಮರೆಮಾಚಿಸ್ತಕ್ಕಂತಹ BJP ಹುನ್ನಾರವನ್ನು ನಾವಿವತ್ತು ಎತ್ತಿ ಮಾತನಾಡಬೇಕಾಗಿದೆ. ಗೃಹಿಣಿಯರು ಇವತ್ತು ಮೌನವಾಗಿದ್ದಾರೆ ಅಂತ ಅಂದರೆ ಅದು ತಪ್ಪು. ಗೃಹಿಣಿಯರು ಮೌನವಾಗಿ ಇದ್ದರೂ ಕೂಡ ಇವತ್ತು ಅವರ ಒಂದು ಜೀವನದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಮುಂದೆ ಚರ್ಚೆ ಆಗ್ತಕ್ಕಂಥ ಒಂದು ವಿಚಾರ, ಅದರಲ್ಲೂ ಬೆಲೆ ಏರಿಕೆ ವಿಚಾರವನ್ನು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತಾ ಇವತ್ತು ರಾಹುಲ್ ಗಾಂಧಿಯವರು ಬಹುಶಃ ಯಾರಾದರೂ ನಮ್ಮ ದೇಶದಲ್ಲಿ ಈ ವಿಚಾರವನ್ನು ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನಾವು ಯಾರಾದರೂ ಒಬ್ಬ ನಾಯಕ ಇದ್ದಾರಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ಕಾಣಿಸೋದು ಒಬ್ಬರೇ ಒಬ್ಬರು, ಅವರು ರಾಹುಲ್ ಗಾಂಧಿಯವರು. ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಪ್ರತಿಯೊಂದು ಹೆಣ್ಣುಮಗಳನ್ನು ಮಾತಾಡಿಸ್ತಕ್ಕಂಥ ಒಂದು ಸಮಯದಲ್ಲಿ ಒಬ್ಬ ಮಹಿಳೆ ಹತ್ರ ಮಾತಾಡುವಾಗ ಬಡ ಮಹಿಳೆ, ಕಾರ್ಮಿಕ ಮಹಿಳೆ, ರೈತ ಮಹಿಳೆ, ಈ ರೀತಿ ಎಲ್ಲ ಮಹಿಳೆಯರ ಹತ್ರ ಅವರು ಮಾತನಾಡುವಾಗ ಈ ಬೆಲೆ ರೇಖೆಯ ವಿಚಾರವನ್ನು ಅವರು ಕೇಳಿಸ್ಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಬೆಲೆ ಏರಿಕೆ ಕಂಟ್ರೋಲಿಗೆ ಬರಬೇಕನ್ನೋ ಒಂದು ವಿಚಾರದಲ್ಲಿ ಕೂಡ ರಾಹುಲ್ ಗಾಂಧಿಯವರು ಒಂದು ಧ್ವನಿಯನ್ನು ಎತ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಹೆಮ್ಮೆಯ ನಾಯಕ ರಾಹುಲ್ ಗಾಂಧಿಯವರು ಈ ಕಾಳಜಿಯನ್ನು ತೋರಿಸ್ತಾ ಇದ್ದರೆ, ಎಲ್ಲ ಇನ್ನೊಂದು ಕಡೆ ಮೋದಿಯವರೆಲ್ಲೋ ಅವರು 2014ರಲ್ಲಿ ಚುನಾವಣೆ ಸಮಯದಲ್ಲಿ ಈಗಲೂ ನನಗೆ ನೆನಪಿದೆ, ಬಹುತ್ ಹುವಾ ಮೆಹಂಗಾಯಿ ಕಿ ಮಾರ್ ಬಸ್ ಕರೋ ಅಬ್ ಕಾಂಗ್ರೆಸ್ ಸರ್ಕಾರ, ಅಬ್ ಕಿ ಬಾರ್ ಮೋದಿ ಸರ್ಕಾರ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಸ್ಲೋಗನ್ ಹೇಳಿದ್ದು ನನಗೆ ನೆನಪಿದೆ. ಇವತ್ತು ಅದೇ ಸ್ಲೋಗನನ್ನು ನಾವು ಹೇಳಬೇಕಾಗಿದೆ. ಬಹುತ್ ಹುವಾ ಮೆಹಂಗಾಯಿ ಕಿ ಮಾರ್, ಅಬ್ ಕಿ ಬಾರ್ ಕಾಂಗ್ರೆಸ್ ಸರ್ಕಾರ ಅಂತ ಧೈರ್ಯವಾಗಿ ನಾವೆಲ್ಲ ಹೆಣ್ಮಕ್ಳು ಹೇಳಿ ಎಲ್ಲರನ್ನೂ ಕೂಡ ಅಣಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮಹಿಳಾ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ನಾವು ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ನಾವು ಮುಟ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ಏನಿವತ್ತು ದುಬಾರಿಯ ಒಂದು ಜೀವನ
ನಮ್ಮ ಒಂದು ಹೆಣ್ಣುಮಕ್ಕಳ ಜೀವನವನ್ನು ಇವತ್ತು ಹಾಳು ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂಘಟಿತರಾಗಿ ಇವತ್ತು ನಾವು ಹೋರಾಡ್ತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ನಾನು ಕರೆದಿದ್ದೇನೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಅಲ್ಕಾ ಲಂಬಾ ಅವರು ಕೂಡ ನಮಗೆ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ನಿಮ್ಮ ರಾಜ್ಯಗಳಲ್ಲಿ ಇದರ ಬಗ್ಗೆ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಹಿಳಾ ಕಾಂಗ್ರೆಸ್ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಕಡೆ ಒಂದು ಕೈಗಾರ ಅಂದರೆ ಈಗ ಇಂಡಸ್ಟ್ರಿಯಲಿಸ್ಟ್ಗಳು, ಕೈಗಾರಿಕೋದ್ಯಮಿಗಳು ಅಂತೀವಲ್ಲ, ಅಡಾನಿ, ಅಂಬಾನಿ ಇರ್ಬೋದು, ಮಲ್ಯ ಇರ್ಬೋದು, ಈ ರೀತಿ ಅನೇಕ ದೊಡ್ಡ ದೊಡ್ಡ ಕುಳಗಳ 10,000ಕ್ಕೂ ಹೆಚ್ಚು ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಿದೆ ಈ BJP ಸರ್ಕಾರ. ಆದರೆ ಇವತ್ತು ಬಡ ಹೆಣ್ಣು ಮಕ್ಕಳ ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಸಬ್ಸಿಡಿಯನ್ನು ಕೊಡಲಿಕ್ಕೆ ಯಾಕೆ ಯೋಚನೆ ಮಾಡ್ತಿಲ್ಲ? ಉಜ್ವಲ ಯೋಜನೆ ಇವತ್ತು ಹಳ್ಳ ಹಿಡಿದಿದೆ. ಉಜ್ವಲ ಯೋಜನೆ ಸಬ್ಸಿಡಿನಲ್ಲಿ ಗ್ಯಾಸ್ ಕೊಡ್ತಕ್ಕಂತಹ ಯೋಜನೆ ಇವತ್ತು ಎಲ್ಲೂ ಕೂಡ ಸಮರ್ಪಕವಾಗಿ ನಡೀತಾ ಇಲ್ಲ. ಅದು ಹಳ್ಳ ಹಿಡಿದಿದೆ, ಅದು ಮುಚ್ಚೋಗಿದೆ. ಬಹುಶಃ ಅದರ ಅಂಕಿ ಅಂಶವನ್ನು ನಾವು ತೆಗೆದು ನೋಡಿದಾಗ ಎಷ್ಟು ಜನಕ್ಕೆ ಸಿಕ್ಕಿದೆ ಅನ್ನೋದೇ ನಮಗೆ ಪ್ರಶ್ನೆ. ಎಲ್ಲೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇಷ್ಟು ವಿಚಾರಗಳನ್ನು ಹೇಳ್ತಾ, ಬೇಳೆ ಇರ್ಬೋದು, ಹಾಲು ಇರ್ಬೋದು, ಇವತ್ತು ಪ್ರತಿನಿತ್ಯ ತರಕಾರಿಗಳ ಬೆಲೆ ಹೆಚ್ಚಾಗಿದೆ. ಮಹಿಳಾ ಕಾಂಗ್ರೆಸ್ ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಒಂದು ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರು ಯೋಚನೆ ಮಾಡಬೇಕು. ಹೌದು, ದುಬಾರಿ ಜೀವನದ BJP ಸರ್ಕಾರ ಬೇಕಾ? ನಮಗೆ ನಮ್ಮ ಜೀವನವನ್ನು ಆರಾಮಾಗಿ ಮಾಡಲಿಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಕಾ ಅನ್ನೋದೇ ನಮ್ಮ ಪ್ರಶ್ನೆ. ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಹೇಳಿದಾಗ ಅದನ್ನು ಆಡಿಕೊಂಡು ಅದ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿಕೊಂಡು ಬೇಕಾಬಿಟ್ಟಿ ಮಾತನಾಡಿದಂಥವರು BJPಯವರು. ಇವತ್ತು ಈ ಚುನಾವಣೆಗೋಸ್ಕರನೇ ನಮ್ಮ ಗ್ಯಾರಂಟಿ ಪದವನ್ನು ಕದ್ಕೊಂಡು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯ ಗ್ಯಾರಂಟಿ ಅಥವಾ DK ಶಿವಕುಮಾರ್ ಅವ್ರ ಗ್ಯಾರಂಟಿ, ಖರ್ಗೆ ಅವ್ರ ಗ್ಯಾರಂಟಿ, ರಾಹುಲ್ ಗಾಂಧಿ ಅವ್ರ ಗ್ಯಾರಂಟಿ ಅಂತ ಕೊಡಲಿಲ್ಲ. ನಾವು ಕೊಟ್ಟಿದ್ದೇನೋ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಕೊಟ್ವಿ. ಆದರೆ BJPಯವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಯಾಕಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ, ಸುಳ್ಳೇ ಅವ್ರ ಮನೆ ದೇವರು. ಇದು ಕೂಡ ಒಂದು ದೊಡ್ಡ ಸುಳ್ಳು. ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ಇವರು ಕೊಡೋದು ಗ್ಯಾರಂಟಿ, ನಾವು ಕೊಡೋದೆಲ್ಲ ಬರೀ ಫ್ರೀ ಬೀಸ್ ಇವ್ರ ಪ್ರಕಾರ. ಇದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಖಂಡಿತ ಮಹಿಳೆಯರು ಅರ್ಧದಷ್ಟು ಮಹಿಳಾ ಮತದಾರರು ಇವತ್ತು ನಮ್ಮ ದೇಶದಲ್ಲಿ ಎಚ್ಚೆತ್ತುಕೊಂಡು ಖಂಡಿತ ಈ ಸಲದ ಒಂದು ನಿರ್ಣಾಯಕವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬಹುಶಃ ಒಂದು ಒಳ್ಳೆ ಒಂದು ರಿಸಲ್ಟನ್ನು, ಫಲಿತಾಂಶವನ್ನು ಬರ್ತಕ್ಕಂಥ ಚುನಾವಣೆಯಲ್ಲಿ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ 28 ಗೆಲ್ತಕ್ಕಂಥ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿದೆ. ಅದಕ್ಕೆ ಮುನ್ನುಡಿಯನ್ನು ನಿನ್ನೆ ಚುನಾವಣೆಯಲ್ಲಿ ಪುಟ್ಟಣ್ಣ ಅವರ ಗೆಲುವು ನಮಗೆ ಆ ಮುನ್ನುಡಿಯನ್ನು ಬರೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅವರೂ ಕೂಡ ನಾನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಇವತ್ತು ಸಾರಾ ಸಗಟಾಗಿ ಮೈತ್ರಿಯನ್ನು, ಅಂದರೆ BJP ಮತ್ತು JDS ಮೈತ್ರಿಯನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ನಿನ್ನೆಯ ಚುನಾವಣೆಯ ಫಲಿತಾಂಶ ಒಂದು ಉದಾಹರಣೆ ಅನ್ನೋದನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಹೌದು ಮೋದಿ ಗ್ಯಾರಂಟಿ ಸಿಕ್ಕಿದೆ. ಏನು ಗ್ಯಾರಂಟಿ ಗೊತ್ತಾ? ಈಗ ನೀವೇನು ಹೊಸ ಗ್ಯಾರಂಟಿ ಕೊಡ್ತೀವಿ ಅಂತೇನು ಸುಳ್ಳು ಹೇಳ್ಕೊಂಡು ಬರಬೇಕಾಗಿಲ್ಲ. BJP ನಾಯಕರೇ, ಈಗಾಗಲೇ ಮಹಿಳೆಯರಿಗೆ ನೀವು ಒಂದು ಗ್ಯಾರಂಟಿ ಕೊಟ್ಟಿದ್ದೀರಾ. ಅದು ಬೆಲೆ ಏರಿಕೆಯ ಗ್ಯಾರಂಟಿಯನ್ನು ನೀವು ಈಗಾಗಲೇ ಮಹಿಳೆಯರಿಗೆ ಕೊಟ್ಬಿಟ್ಟಿದ್ದೀರಾ. ಹಂಗಾಗಿ ಇನ್ನು ಮುಂದೆ ಈ ರೀತಿ ಸುಳ್ಳು ಹೇಳ್ಕೊಂಡು ಮತ್ತೆ ನಮ್ಮನ್ನು ಮೋಸ ಮಾಡಲಿಕ್ಕೆ ಬರಬೇಡಿ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಾಮನ ಭಕ್ತರು ನಾವು. ಮೊನ್ನೆ ಸಂಸತ್ನಲ್ಲಿ ಮೋದಿಯವರು ಹೇಳ್ತಾ ಇದ್ರಂತೆ, ಮತ್ತೊಮ್ಮೆ ನೀವು ನಮಗೆ ಅಧಿಕಾರವನ್ನು ಕೊಡಿ. 10 ವರ್ಷಗಳಿಂದ ಕೊಟ್ಟಿರೋದೇನು ಅಧಿಕಾರ ಅಲ್ವಾ? ಬರೀ 60 ದಿನ ಕೊಡಿ. ನಿಮಗೆ ಪೆಟ್ರೋಲ್ ಡೀಸೆಲ್ 40 ರೂಪಾಯಿ 50 ರೂಪಾಯಿ ಕೊಟ್ಬಿಡ್ತೀವಿ. ಬರೀ 60 ದಿನ ನಮ್ಗೆ ಅಧಿಕಾರ ಕೊಡಿ. ಗ್ಯಾಸ್ನ 400 ರೂಪಾಯಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತು? ಸ್ವಿಸ್ ಬ್ಯಾಂಕಿಂದ ಕಪ್ಪು ಹಣವನ್ನು ತಂದು ನಿಮ್ಮ ಅಕೌಂಟ್ಗಳಿಗೆ 15,000 ಸಾವಿರ ತುಂಬಿಡ್ತೀವಿ ಅಂತಲ್ಲ, ಎಲ್ಲೋಯ್ತದು? ಮತ್ತು ನಾನು ಬಂದ ತಕ್ಷಣ ನಿಮಗೆ ಮಹಿಳಾ ಮೀಸಲಾತಿ ಕೊಟ್ಬಿಡ್ತೀನಿ ಅಂದ್ರಲ್ಲ, ಈಗ ಪುನಃ ಮೊನ್ನೆ ಅನೌನ್ಸ್ ಮಾಡಿ ಸುಮ್ಮನೆ ಕೂತಿದ್ದಿಲ್ಲ, ಅದೆಲ್ಲೋಯ್ತು? ನನ್ನ ಕೈಲಿ ಕಮಲ ಕೊಡಿ, ನಿಮ್ಮ ಕೈ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ದು ಇವತ್ತಿಗೂ ಕೂಡ ನನ್ನ ಕಿವಿನಲ್ಲೇ ಇದೆ. ಮೋದಿ ಅವ್ರದ್ದು ಆವಾಗಿನ ಒಂದು ಪ್ರಣಾಳಿಕೆಯ ಭರವಸೆ ಗ್ಯಾರಂಟಿ, ಆ ಗ್ಯಾರಂಟಿಗಳೆಲ್ಲ ಎಲ್ಲೋದ್ವು? ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ಮಾಡಬೇಕಾಗಿದೆ. 2 ಲಕ್ಷ ಉದ್ಯೋಗ ಕೊಡ್ತೀವಿ ಅಂದ್ರಲ್ಲ, ಅದೆಲ್ಲೋಯ್ತು? ಇನ್ನು ಪುನಃ ಈ ಸಲನೂ ಗೆಲ್ಲಿಸ್ಬಿಟ್ರೆ ನೀವು ಇನ್ನೇನು ಕೊಡ್ತೀರಾ?
ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ನೀವು ಕಿತ್ಕೊಂಡು ಇವತ್ತು ಏನೋ ಇಡಿ IT ಅಂತಕ್ಕಂಥ ಸ್ವಾಯತ್ತ ಸಂಸ್ಥೆಗಳನ್ನು ನಿಮ್ಮ ಕೈಲಿಟ್ಕೊಂಡು ಇವತ್ತು ನೀವು ಯಾವ ರೀತಿ ನಮ್ಮ ದೇಶವನ್ನು ಹಾಳು ಮಾಡ್ತಿದ್ದೀರಾ ಅನ್ನೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಿನ್ನೆ ನೋಡಿ, ಇವತ್ತು ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಆಪ್ನ ಅಭ್ಯರ್ಥಿ ಗೆದ್ದಿದ್ದ ಕಡೆ ಇವರು ಅಧಿಕಾರಿಗಳನ್ನ ಇಟ್ಕೊಂಡು 8 ಮತಗಳನ್ನು ತಿರ್ಚಿಸಿ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಮೇಯರ್ ಮಾಡ್ತಾರೆ. ಎಷ್ಟು ಅವಮಾನದ ವಿಚಾರ ಇದು. ಇದು ಒಂದು ಉದಾಹರಣೆ. ಬಿಲ್ಕಿಸ್ ಬಾನು ವಿಚಾರನೆ ತಗೊಳ್ಳಿ, ನೀವು ಜೈಲಿಗೆ ಕಳಿಸಿರೋರನ್ನ ಕರ್ಕೊಂಡು ಬಂದು ಹಾರ ಹಾಕ್ತೀರಾ. ಇದು BJಪಿಗರ ಮನಸ್ಥಿತಿ. ಇವತ್ತು ನಾನು ರಾಮನ ಭಕ್ತ, ನಾನು ಕೂಡ, ನಾವೆಲ್ಲರೂ ರಾಮನ ಭಕ್ತರು. ರಾಮನ ಪೂಜೆಯನ್ನು ಮಾಡ್ತೀವಿ. ರಾಮನ ಪೂಜೆಯನ್ನು ನಾವು ಭಕ್ತಿಯಿಂದ ಮಾಡ್ತೀವಿ. ನಿಮ್ಮ ಥರ ಊಟಾಟಿಕೆಗೋಸ್ಕರ ರಾಮನನ್ನು ನಾವು ಬಳಸ್ಕೊಳ್ತಾ ಇಲ್ಲ. ನಾನು ಆ ರಾಮ ದೇವರನ್ನೇ ಕೇಳ್ಕೊಳ್ತೀನಿ. ಇವತ್ತು ನಿಜಕ್ಕೂ ಕೂಡ 10 ವರ್ಷದಿಂದ ಯಾವ ಸರ್ಕಾರ ಇತ್ತು, ಯಾವ ನಾಡಿತ್ತು, ರಾಮರಾಜ್ಯವನ್ನು ಮಾಡಲಿಕ್ಕೆ ಇನ್ನೊಂದು ಬಾರಿ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ ಮೋದಿಯವರು ಅವಕಾಶವನ್ನು. ಹಾಗಾದರೆ 10 ವರ್ಷಗಳಿಂದ ಯಾವ ರಾಜ್ಯ ಇತ್ತು? ರಾಮರಾಜ್ಯ ಇರಲಿಲ್ವಾ? ಮಹಿಳಾ ವಿರೋಧಿ, ಜನ ವಿರೋಧಿ, ಯುವಕರ ವಿರೋಧಿ, ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ ಸರ್ಕಾರ ಇತ್ತು ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಾವು ಖಂಡಿತ ಈ ಒಂದು BJಪಿ ಸರ್ಕಾರವನ್ನು ಒದ್ದೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ, ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು ಈಗಾಗಲೇ ಮೋದಿ ಗ್ಯಾರಂಟಿ ಏನು ಸಿಕ್ಕಿದೆ, ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ರಾಮರಾಜ್ಯದ ಕನಸು ಕಂಡಿದ್ರೆ, ಅದನ್ನು ಜಾರಿಗೆ ತಂದಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ, ನುಡಿದಂತೆ ನಡೀತಾ ಇರ್ತಕ್ಕಂತಹ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಈ ಜೋಡೆತ್ತುಗಳ ಸರ್ಕಾರದಲ್ಲಿ ಮತ್ತೊಮ್ಮೆ ನಾವು ಕಾಂಗ್ರೆಸ್ನ ಬೆಂಬಲಿಸಿ ಗೆಲ್ಲಿಸ್ಕೊಂಡು ಬಂದರೆ ಖಂಡಿತ 2,000 ಗೃಹಲಕ್ಷ್ಮಿ, 200 ಯೂನಿಟ್ ಗೃಹ ಜ್ಯೋತಿ, 3,000 1,500 ಯುವ ನಿಧಿ, 10 kg ಅನ್ನಭಾಗ್ಯ, ಜೊತೆಗೆ ಉಚಿತವಾಗಿ ಓಡಾಡ್ತಕ್ಕಂಥ ಶಕ್ತಿ ಸಾರಿಗೆ ನಮಗೆಲ್ರಿಗೂ ಮಹಿಳೆಯರಿಗೆ ಇವತ್ತು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೊಮ್ಮೆ ನಾವು ಬೆಂಬಲಿಸಿ ಗೆಲ್ಲಿಸೋಣ ಅನ್ನೋ ಒಂದೇ ಒಂದು ಲೈನನ್ನು ಇಟ್ಕೊಂಡು ನಾವು ಇವತ್ತು ಚುನಾವಣೆಗೆ ಹೋಗೋಣ. ನಮ್ಮ ಮಹಿಳೆಯರು ಖಂಡಿತ ಈ ಸಲ ಎಲ್ಲರೂ ಕೂಡ, ಯುವಕರು, ಮಹಿಳೆಯರು, ಪ್ರತಿಯೊಬ್ಬರು ಕೂಡ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಮತ್ತು ನಾವು 28ಕ್ಕೆ 28 ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ನನ್ನ ಜೊತೆಗೆ ಬಂದಿರತಕ್ಕಂತಹ ನಮ್ಮ ನಾಯಕಿ ಜಲ್ಜಾ ನಾಯಕ್ ಅವರು ಕೂಡ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಇವತ್ತು ನಮಗೆ ಆಗಿರ್ತಕ್ಕಂಥ ಬೆಲೆ ಏರಿಕೆಯ ಒಂದು ಹೊಡೆತದ ಬಿಸಿಯನ್ನು ನಾವು ಒಂದು ಪ್ಲೆಕಾರ್ಡ್ಗಳ ಮೂಲಕ ತೋರಿಸೋದ್ರ ಮೂಲಕ ನಾವು ಈ ಒಂದು BJಪಿ ಸರ್ಕಾರದ ವಿರುದ್ಧ ನಮ್ಮ ಒಂದು ಸೈದ್ಧಾಂತಿಕ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಧೃತಿ ಅವರು ಬಂದಿದ್ದಾರೆ. ಅವ್ರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತೀನಿ. ನಮ್ಮ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುಮಾ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಆಶಾ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಈ ದಿನದ ಪತ್ರಿಕಾಗೋಷ್ಠಿಯ ವಿಷಯವನ್ನು ಮಂಡನೆ ಮಾಡಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೀನಿ. ಮುಂದಿದೆಯಾ? ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ಸನ್ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ. ಮತ್ತು ನನ್ನ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಆಸೀನರಾಗಿರ್ತಕ್ಕಂತಹ ಜಲ್ಜಾ ನಾಯಕ್ ಮೇಡಮ್ ಅವ್ರಿಗೆ, ಪ್ರಭಾವತಿ ಮೇಡಮ್ ಅವ್ರಿಗೆ, ಹಾಗೆಯೇ ಜಯಲಕ್ಷ್ಮಿ ಪುತ್ರನ್ನು ಸುಮತಿ, ರಾಧಾ, ರಘು, ಸುಜಾತ, ಆಶಾ, ಧೃತಿ, ಸುಮಾ ಮಹೇಂದರ್ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯ ಒಂದು ಮುಖ್ಯ ವಿಚಾರವನ್ನು ನಾನು ತೆಗೆದುಕೊಳ್ತಾ, ನಾವು ಇನ್ನೇನು 24ರ ಸಂಸತ್ ಚುನಾವಣೆ ಹೊಸ್ತಿಲಲ್ಲಿದ್ದೀವಿ. ಸುಮಾರು 10 ವರ್ಷಗಳ ಹಿಂದೆ, ಅಂದರೆ 2014ರ ಸಂಸತ್ ಚುನಾವಣೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು ಅನ್ನೋದನ್ನು ಒಂದೊಂದು ಸಲ ನಾವಿವತ್ತು ನೆನಪಿಸ್ಕೊಳ್ಳೋಣ. ಅವತ್ತು
ನಮ್ಮ UPA ಸರ್ಕಾರದ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ದೇಶದಲ್ಲಿ ಅನೇಕ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು, ಅಭಿವೃದ್ಧಿ ಪೂರಕವಾದಂಥ ಯೋಜನೆಗಳನ್ನು ಕೊಟ್ಟರು. ಅದರಲ್ಲಿ ನರೇಗಾ ಇರಬಹುದು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು, RTE, RTI, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ನಂತರ ಸಾಕಷ್ಟು ಜನರಿಗೆ ಒಳ್ಳೆ ಮಾಡ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ರು. ಆಗ ನನಗೂ ಕೂಡ ನೆನಪಿದೆ, ನಾನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೆ. ಎಲ್ಲ ಒಂದು ಕಡೆ ನಾವು ಚುನಾವಣೆ ಎಲ್ಲ ಮನೆಗಳಿಗೆ ಹೋಗುವಾಗ ಬೆಲೆ ಏರಿಕೆ ವಿಚಾರ ಅವತ್ತು ಇರಲೇ ಇಲ್ಲ. ಬೆಲೆ ಏರಿಕೆ ವಿಚಾರವನ್ನು ಇಟ್ಕೊಂಡು ಯಾರೂ ಕೂಡ ನಾವು ಚರ್ಚೆನೂ ಮಾಡ್ತಾ ಇರಲಿಲ್ಲ. ಯಾಕಂದರೆ ಎಲ್ಲವೂ ಕೂಡ ಒಂದಷ್ಟು ಕೈಗೆಟುಕೋ ದರದಲ್ಲಿದ್ದವು. ಅದರಲ್ಲೂ ಮನೇನ ನಡೆಸಬೇಕಂದ್ರೆ ನಾವು ಮನೆಯಲ್ಲಿ ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು, ಬಹುಶಃ ಒಂದು ಹೆಣ್ಣು ಮಗಳು ಅಡುಗೆ ಮನೆಯಲ್ಲಿ ಹೊಕ್ಕಾಗ ಅವಳಿಗೆ ಆ ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಬೇಕಾದಂಥ ವಸ್ತುಗಳಲ್ಲಿ ಪ್ರಮುಖವಾಗಿ ಆಹಾರ ಧಾನ್ಯಗಳ ಒಂದು ದರವನ್ನು ನೋಡಿದಾಗ 2014ಕ್ಕೂ ಮತ್ತು ಇವತ್ತಿಗೂ ಕೂಡ ಬಹಳಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಯಾವ ರೀತಿ ವ್ಯತ್ಯಾಸಗಳಾಗಿದ್ದಾವೆ ಅಂತಂದರೆ ಬಹಳಷ್ಟು ಏರಿಕೆ ಕಂಡಿದೆ, ಕೆಲವಂತೂ ದುಪ್ಪಟ್ಟಾಗಿದೆ. ಸಿಲಿಂಡ್ರ್ ಬೆಲೆನೇ ತಗೊಳ್ಳೋಣ, 410 ಇದ್ದಂತಹ ಸಿಲಿಂಡರ್ ಬೆಲೆ ಅವತ್ತು 10 ವರ್ಷಗಳ ಹಿಂದೆ ಇವತ್ತು ಎಷ್ಟಾಗಿದೆ? 1000ಕ್ಕೂ ದಾಟಿದೆ. 1050ವರೆಗೂ ಕೂಡ ಸಿಟಿಗಳಲ್ಲಿ ನಾವು ಒಂದೊಂದು ಸಿಲಿಂಡ್ರಿಗೆ ಕೊಟ್ಟು ಕೊಂಡ್ಕೊಳ್ತೀವಿ. ಅಡಿಗೆ ಎಣ್ಣೆ ಎರಡನೇದಾಗಿ, ಕಡಲೆಕಾಯಿ ಎಣ್ಣೆ ನಾವು ಸನ್ಫ್ಲವರ್ ಇರ್ಬೋದು ಅಥವಾ ಕಡಲೆಕಾಯಿ ಎಣ್ಣೆ ಇರ್ಬೋದು ತುಂಬ ಬಳಕೆ ಮಾಡ್ತೀವಿ. ಅದು ಇತ್ತೀಚೆಗಂತೂ ವೇಗವಾಗಿ ಏರಿಕೆ ಆಗಿತ್ತು, 240ವರೆಗೂ ಕೂಡ ದಾಟಿತ್ತು. ಹಾಗೆಯೇ ಎಲ್ಲ ಇರ್ಬೋದು, ಗೋಧಿ ಹಿಟ್ಟು ಇರ್ಬೋದು, ಅಕ್ಕಿ ಇರ್ಬೋದು, ಬೇಳೆಕಾಳುಗಳ ಬೆಲೆ ಇರ್ಬೋದು, ತರಕಾರಿಗಳ ಬೆಲೆ ಇರ್ಬೋದು, ಬೆಳ್ಳುಳ್ಳಿ ಬೆಲೆ ಇರ್ಬೋದು, ಇವೆಲ್ಲವೂ ಕೂಡ ನಾವು ಅತಿ ಹೆಚ್ಚು ಉಪಯೋಗಿಸ್ತಕ್ಕಂಥ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ರಾಕೆಟ್ ಥರ ಏರಿಕೆ ಆಗಿದೆ. ಆದರೆ ಇದ್ರ ಬಗ್ಗೆ ಒಂದು ಚೂರು ಕೂಡ ಪ್ರಧಾನಮಂತ್ರಿಗಳಾಗಲಿ BJP ಸರ್ಕಾರವಾಗಲಿ ಒಂಚೂರು ಕೂಡ ಆಲೋಚನೆ ಮಾಡ್ತಾಯಿಲ್ಲ. ಒಬ್ಬ ಮಹಿಳೆ ಮನೆಯನ್ನು ನಡೆಸಬೇಕಂದ್ರೆ ಬಹಳಷ್ಟು ಆಲೋಚನೆ ಮಾಡಿ ನಡೆಸ್ತಾಳೆ. ಅವಳ ಕೈಲಿ ಬಂದಂತಹ ಒಂದು ಕಾಸಲ್ಲಿ ಯಾವ ರೀತಿ ನಾನು ಮನೆ ನಡೆಸ್ಬೋದು ಅನ್ನೋ ಯೋಚನೆಯಲ್ಲೇ ಅವಳು ಮುಳುಗೋಗ್ತಾಳೆ. ಈ ರೀತಿ ಮನೆಯನ್ನು ನಡೆಸ್ತಕ್ಕಂಥ ಒಬ್ಬ ಮಹಿಳೆಯ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಒಂದು ಕಾಳಜಿ ಇರ್ತಕ್ಕಂತಹ ಒಂದು ಕೇಂದ್ರ ಸರ್ಕಾರ ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ವಿಪರ್ಯಾಸ. ಈ ಒಂದು ಯೋಚನೆಯಿಂದ ಅವಳು ಸುಖವಾಗೂ ಇರೋದಿಲ್ಲ. ಮಧ್ಯಮ ವರ್ಗದ ಗೃಹಿಣಿಯರು ಇರ್ಬೋದು, ಕೂಲಿ ಕಾರ್ಮಿಕ ಗೃಹಿಣಿ ಇರ್ಬೋದು, ಬಡ ವರ್ಗದ ಹೆಣ್ಣುಮಕ್ಳು ಇರ್ಬೋದು, ಸುಖವಾಗಿ ಇವತ್ತು ಜೀವನ ಮಾಡ್ತಿದ್ದಾರ ಅಂತಂದರೆ ಅದಕ್ಕೆ ಉತ್ತರ 0. ಈ ಬೆಲೆ ಏರಿಕೆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಅದಕ್ಕೆ ನಿಯಂತ್ರಣವನ್ನು ಮಾಡ್ತಕ್ಕಂಥ ಇಚ್ಛಾಶಕ್ತಿ ಕೊರತೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು BJP ಸರ್ಕಾರಕ್ಕಿದೆ ಅಂತಂದರೆ ತಪ್ಪಾಗೋದಿಲ್ಲ. ಯಾಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇದೊಂದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಇವತ್ತು ನಮ್ಮನ್ನು ಚುನಾವಣೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ BJPಗರು ಇವತ್ತು ರಾಮನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ವಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅಕ್ಷತೆ ಕಾಳನ್ನ ಹಂಚ್ಕೊಂಡು ಮನೆಗೆ ಬಂದು ಮತ್ತೊಮ್ಮೆ ನಮಗೆ ಅಧಿಕಾರವನ್ನು ಕೊಡಿ, ಇನ್ಮುಂದೆ ಉದ್ಧಾರ ಮಾಡಿಬಿಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ರಾಮನ ಹೆಸರಿನಲ್ಲಿ ಭಾವನಾತ್ಮಕವಾಗಿ ಈ ಸಲ ಚುನಾವಣೆಗೆ ಹೋಗಲಿಕ್ಕೆ ಸರ್ಕಾರ BJP ಪಕ್ಷ ರೆಡಿಯಾಗಿದೆ. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ಈ ರೀತಿ ಅನೇಕ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ನಮ್ಮನ್ನು ದಿಕ್ತಪ್ಪಿಸಿದ್ರು, ನಮ್ಮ ದೇಶವನ್ನು. ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ, ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡದಲ್ಲಿ ಇರ್ತಕ್ಕಂಥ ಮಹಿಳೆಯರು ಈ ರೀತಿ ಭಾವನಾತ್ಮಕವಾದಂಥ ಗಿಮಿಕ್ಗಳಿಗೆ ನಾವು ಒಳಗಾಗಬೇಕಾ ಅನ್ನೋದು ಒಂದು ಪ್ರಶ್ನೆ. ನಾವು ರಾಮನ ಭಕ್ತರು, ರಾಮ ನಮ್ಮ ಮನಸ್ಸಿನಲ್ಲಿದ್ದಾರೆ, ರಾಮ ನಮ್ಮ ದೇವರು. ಪ್ರತಿಯೊಂದು ಊರಿನಲ್ಲೂ ನನ್ನ ತಾಯಿ ಊರು, ತಂದೆ ಊರಿನಲ್ಲೂ ಕೂಡ ರಾಮನ ಮಂದಿರ ಇದೆ. ಅಲ್ಲಿ ಕೂಡ ಇವತ್ತಿಗೂ ಕೂಡ ನಾವು ಭಕ್ತಿಯಿಂದ ನಾವು ನಮಸ್ಕಾರವನ್ನು ಮಾಡ್ತೀವಿ. ನಮ್ಮ ಊರುಗಳಲ್ಲಿ ದೇವಸ್ಥಾನ ಇದೆ. ಅಯೋಧ್ಯೆಯ ರಾಮ ನಮ್ಮ ರಾಮ, ರಾಮನ ಹೆಸರಿನಲ್ಲಿ ಇವತ್ತು ಈ ರೀತಿಯ ಬೆಲೆ ಏರಿಕೆ ವಿಚಾರವನ್ನು ಮರೆಮಾಚಿಸ್ತಕ್ಕಂತಹ BJP ಹುನ್ನಾರವನ್ನು ನಾವಿವತ್ತು ಎತ್ತಿ ಮಾತನಾಡಬೇಕಾಗಿದೆ. ಗೃಹಿಣಿಯರು ಇವತ್ತು ಮೌನವಾಗಿದ್ದಾರೆ ಅಂತ ಅಂದರೆ ಅದು ತಪ್ಪು. ಗೃಹಿಣಿಯರು ಮೌನವಾಗಿ ಇದ್ದರೂ ಕೂಡ ಇವತ್ತು ಅವರ ಒಂದು ಜೀವನದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಮುಂದೆ ಚರ್ಚೆ ಆಗ್ತಕ್ಕಂಥ ಒಂದು ವಿಚಾರ, ಅದರಲ್ಲೂ ಬೆಲೆ ಏರಿಕೆ ವಿಚಾರವನ್ನು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತಾ ಇವತ್ತು ರಾಹುಲ್ ಗಾಂಧಿಯವರು ಬಹುಶಃ ಯಾರಾದರೂ ನಮ್ಮ ದೇಶದಲ್ಲಿ ಈ ವಿಚಾರವನ್ನು ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನಾವು ಯಾರಾದರೂ ಒಬ್ಬ ನಾಯಕ ಇದ್ದಾರಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ಕಾಣಿಸೋದು ಒಬ್ಬರೇ ಒಬ್ಬರು
ಅವರು ರಾಹುಲ್ ಗಾಂಧಿಯವರು. ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಪ್ರತಿಯೊಂದು ಹೆಣ್ಣುಮಗಳನ್ನು ಮಾತಾಡಿಸ್ತಕ್ಕಂಥ ಒಂದು ಸಮಯದಲ್ಲಿ ಒಬ್ಬ ಮಹಿಳೆ ಹತ್ರ ಮಾತಾಡುವಾಗ ಬಡ ಮಹಿಳೆ, ಕಾರ್ಮಿಕ ಮಹಿಳೆ, ರೈತ ಮಹಿಳೆ, ಈ ರೀತಿ ಎಲ್ಲ ಮಹಿಳೆಯರ ಹತ್ರ ಅವರು ಮಾತನಾಡುವಾಗ ಈ ಬೆಲೆ ರೇಖೆಯ ವಿಚಾರವನ್ನು ಅವರು ಕೇಳಿಸ್ಕೊಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಬೆಲೆ ಏರಿಕೆ ಕಂಟ್ರೋಲಿಗೆ ಬರಬೇಕನ್ನೋ ಒಂದು ವಿಚಾರದಲ್ಲಿ ಕೂಡ ರಾಹುಲ್ ಗಾಂಧಿಯವರು ಒಂದು ಧ್ವನಿಯನ್ನು ಎತ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಹೆಮ್ಮೆಯ ನಾಯಕ ರಾಹುಲ್ ಗಾಂಧಿಯವರು ಈ ಕಾಳಜಿಯನ್ನು ತೋರಿಸ್ತಾ ಇದ್ದರೆ, ಎಲ್ಲ ಇನ್ನೊಂದು ಕಡೆ ಮೋದಿಯವರೆಲ್ಲೋ ಅವರು 2014ರಲ್ಲಿ ಚುನಾವಣೆ ಸಮಯದಲ್ಲಿ ಈಗಲೂ ನನಗೆ ನೆನಪಿದೆ, ಬಹುತ್ ಹುವಾ ಮೆಹಂಗಾಯಿ ಕಿ ಮಾರ್ ಬಸ್ ಕರೋ ಅಬ್ ಕಾಂಗ್ರೆಸ್ ಸರ್ಕಾರ, ಅಬ್ ಕಿ ಬಾರ್ ಮೋದಿ ಸರ್ಕಾರ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಸ್ಲೋಗನ್ ಹೇಳಿದ್ದು ನನಗೆ ನೆನಪಿದೆ. ಇವತ್ತು ಅದೇ ಸ್ಲೋಗನನ್ನು ನಾವು ಹೇಳಬೇಕಾಗಿದೆ. ಬಹುತ್ ಹುವಾ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಕಾಂಗ್ರೆಸ್ ಸರ್ಕಾರ ಅಂತ ಧೈರ್ಯವಾಗಿ ನಾವೆಲ್ಲ ಹೆಣ್ಮಕ್ಳು ಹೇಳಿ ಎಲ್ಲರನ್ನೂ ಕೂಡ ಅಣಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮಹಿಳಾ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ನಾವು ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ನಾವು ಮುಟ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ಏನಿವತ್ತು ದುಬಾರಿಯ ಒಂದು ಜೀವನ, ನಮ್ಮ ಒಂದು ಹೆಣ್ಣುಮಕ್ಕಳ ಜೀವನವನ್ನು ಇವತ್ತು ಹಾಳು ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂಘಟಿತರಾಗಿ ಇವತ್ತು ನಾವು ಹೋರಾಡ್ತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ನಾನು ಕರೆದಿದ್ದೇನೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಅಲ್ಕಾ ಲಂಬಾ ಅವರು ಕೂಡ ನಮಗೆ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ನಿಮ್ಮ ರಾಜ್ಯಗಳಲ್ಲಿ ಇದರ ಬಗ್ಗೆ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಹಿಳಾ ಕಾಂಗ್ರೆಸ್ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಕಡೆ ಒಂದು ಕೈಗಾರ ಅಂದರೆ ಈಗ ಇಂಡಸ್ಟ್ರಿಯಲಿಸ್ಟ್ಗಳು, ಕೈಗಾರಿಕೋದ್ಯಮಿಗಳು ಅಂತೀವಲ್ಲ, ಅಡಾನಿ, ಅಂಬಾನಿ ಇರ್ಬೋದು, ಮಲ್ಯ ಇರ್ಬೋದು, ಈ ರೀತಿ ಅನೇಕ ದೊಡ್ಡ ದೊಡ್ಡ ಕುಳಗಳ 10,000ಕ್ಕೂ ಹೆಚ್ಚು ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಿದೆ ಈ BJP ಸರ್ಕಾರ. ಆದರೆ ಇವತ್ತು ಬಡ ಹೆಣ್ಣು ಮಕ್ಕಳ ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಸಬ್ಸಿಡಿಯನ್ನು ಕೊಡಲಿಕ್ಕೆ ಯಾಕೆ ಯೋಚನೆ ಮಾಡ್ತಿಲ್ಲ? ಉಜ್ವಲ ಯೋಜನೆ ಇವತ್ತು ಹಳ್ಳ ಹಿಡಿದಿದೆ. ಉಜ್ವಲ ಯೋಜನೆ ಸಬ್ಸಿಡಿನಲ್ಲಿ ಗ್ಯಾಸ್ ಕೊಡ್ತಕ್ಕಂತಹ ಯೋಜನೆ ಇವತ್ತು ಎಲ್ಲೂ ಕೂಡ ಸಮರ್ಪಕವಾಗಿ ನಡೀತಾ ಇಲ್ಲ. ಅದು ಹಳ್ಳ ಹಿಡಿದಿದೆ, ಅದು ಮುಚ್ಚೋಗಿದೆ. ಬಹುಶಃ ಅದರ ಅಂಕಿ ಅಂಶವನ್ನು ನಾವು ತೆಗೆದು ನೋಡಿದಾಗ ಎಷ್ಟು ಜನಕ್ಕೆ ಸಿಕ್ಕಿದೆ ಅನ್ನೋದೇ ನಮಗೆ ಪ್ರಶ್ನೆ. ಎಲ್ಲೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇಷ್ಟು ವಿಚಾರಗಳನ್ನು ಹೇಳ್ತಾ, ಬೇಳೆ ಇರ್ಬೋದು, ಹಾಲು ಇರ್ಬೋದು, ಇವತ್ತು ಪ್ರತಿನಿತ್ಯ ತರಕಾರಿಗಳ ಬೆಲೆ ಹೆಚ್ಚಾಗಿದೆ. ಮಹಿಳಾ ಕಾಂಗ್ರೆಸ್ ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಒಂದು ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರು ಯೋಚನೆ ಮಾಡಬೇಕು. ಹೌದು, ದುಬಾರಿ ಜೀವನದ BJP ಸರ್ಕಾರ ಬೇಕಾ? ನಮಗೆ ನಮ್ಮ ಜೀವನವನ್ನು ಆರಾಮಾಗಿ ಮಾಡಲಿಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಕಾ ಅನ್ನೋದೇ ನಮ್ಮ ಪ್ರಶ್ನೆ. ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಹೇಳಿದಾಗ ಅದನ್ನು ಆಡಿಕೊಂಡು ಅದ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿಕೊಂಡು ಬೇಕಾಬಿಟ್ಟು ಮಾತನಾಡಿದಂಥವರು BJPಯವರು. ಇವತ್ತು ಈ ಚುನಾವಣೆಗೋಸ್ಕರನೇ ನಮ್ಮ ಗ್ಯಾರಂಟಿ ಪದವನ್ನು ಕದ್ಕೊಂಡು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯ ಗ್ಯಾರಂಟಿ ಅಥವಾ DK ಶಿವಕುಮಾರ್ ಅವ್ರ ಗ್ಯಾರಂಟಿ, ಖರ್ಗೆ ಅವ್ರ ಗ್ಯಾರಂಟಿ, ರಾಹುಲ್ ಗಾಂಧಿ ಅವ್ರ ಗ್ಯಾರಂಟಿ ಅಂತ ಕೊಡಲಿಲ್ಲ. ನಾವು ಕೊಟ್ಟಿದ್ದೇನೋ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಕೊಟ್ವಿ. ಆದರೆ BJP ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಯಾಕಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ, ಸುಳ್ಳೇ ಅವ್ರ ಮನೆ ದೇವರು. ಇದು ಕೂಡ ಒಂದು ದೊಡ್ಡ ಸುಳ್ಳು. ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ಇವರು ಕೊಡೋದು ಗ್ಯಾರಂಟಿ, ನಾವು ಕೊಡೋದೆಲ್ಲ ಬರೀ ಫ್ರೀ ಬೀಸ್ ಇವ್ರ ಪ್ರಕಾರ. ಇದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಖಂಡಿತ ಮಹಿಳೆಯರು ಅರ್ಧದಷ್ಟು ಮಹಿಳಾ ಮತದಾರರು ಇವತ್ತು ನಮ್ಮ ದೇಶದಲ್ಲಿ ಎಚ್ಚೆತ್ತುಕೊಂಡು ಖಂಡಿತ ಈ ಸಲದ ಒಂದು ನಿರ್ಣಾಯಕವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಬಹುಶಃ ಒಂದು ಒಳ್ಳೆ ಒಂದು ರಿಸಲ್ಟನ್ನು, ಫಲಿತಾಂಶವನ್ನು ಬರ್ತಕ್ಕಂಥ ಚುನಾವಣೆಯಲ್ಲಿ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ 28 ಗೆಲ್ತಕ್ಕಂಥ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿದೆ. ಅದಕ್ಕೆ ಮುನ್ನುಡಿಯನ್ನು ನಿನ್ನೆ ಚುನಾವಣೆಯಲ್ಲಿ ಪುಟ್ಟಣ್ಣ ಅವರ ಗೆಲುವು ನಮಗೆ ಆ ಮುನ್ನುಡಿಯನ್ನು ಬರೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅವರೂ ಕೂಡ ನಾನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಇವತ್ತು ಸಾರಾ ಸಗಟಾಗಿ ಮೈತ್ರಿಯನ್ನು ಅಂದರೆ BJP ಮತ್ತು JDS ಮೈತ್ರಿಯನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ನಿನ್ನೆಯ
ಚುನಾವಣೆಯ ಫಲಿತಾಂಶ ಒಂದು ಉದಾಹರಣೆ ಅನ್ನೋದನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಹೌದು ಮೋದಿ ಗ್ಯಾರಂಟಿ ಸಿಕ್ಕಿದೆ. ಏನು ಗ್ಯಾರಂಟಿ ಗೊತ್ತಾ, ಈಗಾಗಲೇ ಈಗ ನೀವೇನು ಹೊಸ ಗ್ಯಾರಂಟಿ ಕೊಡ್ತೀವಿ ಅಂತೇನು ಸುಳ್ಳು ಹೇಳ್ಕೊಂಡು ಬರಬೇಕಾಗಿಲ್ಲ. BJP ನಾಯಕರೇ, ಈಗಾಗಲೇ ಮಹಿಳೆಯರಿಗೆ ನೀವು ಒಂದು ಗ್ಯಾರಂಟಿ ಕೊಟ್ಟಿದ್ದೀರಾ, ಅದು ಬೆಲೆ ಏರಿಕೆಯ ಗ್ಯಾರಂಟಿಯನ್ನು ನೀವು ಈಗಾಗಲೇ ಮಹಿಳೆಯರಿಗೆ ಕೊಟ್ಬಿಟ್ಟಿದ್ದೀರಾ. ಹಂಗಾಗಿ ಇನ್ನು ಮುಂದೆ ಈ ರೀತಿ ಸುಳ್ಳು ಹೇಳ್ಕೊಂಡು ಮತ್ತೆ ನಮ್ಮನ್ನು ಮೋಸ ಮಾಡಲಿಕ್ಕೆ ಬರಬೇಡಿ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಾಮನ ಭಕ್ತರು ನಾವು ಮೊನ್ನೆ ಸಂಸತ್ನಲ್ಲಿ ಮೋದಿಯವರು ಹೇಳ್ತಾ ಇದ್ರಂತೆ, ಮತ್ತೊಮ್ಮೆ ನೀವು ನಮಗೆ ಅಧಿಕಾರವನ್ನು ಕೊಡಿ, 10 ವರ್ಷಗಳಿಂದ ಕೊಟ್ಟಿರೋದೇನು ಅಧಿಕಾರ ಅಲ್ವಾ, ಬರೀ 60 ದಿನ ಕೊಡಿ, ನಿಮಗೆ ಪೆಟ್ರೋಲ್ ಡೀಸೆಲ್ 40 ರೂಪಾಯಿ 50 ರೂಪಾಯಿ ಕೊಟ್ಬಿಡ್ತೀವಿ, ಬರೀ 60 ದಿನ ನಮ್ಗೆ ಅಧಿಕಾರ ಕೊಡಿ, ಗ್ಯಾಸ್ನ 400 ರೂಪಾಯಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತು? ಸ್ವಿಸ್ ಬ್ಯಾಂಕಿಂದ ಕಪ್ಪು ಹಣವನ್ನು ತಂದು ನಿಮ್ಮ ಅಕೌಂಟ್ಗಳಿಗೆ 15,000 ಸಾವಿರ ತುಂಬಿಡ್ತೀವಿ ಅಂತಲ್ಲ, ಎಲ್ಲೋಯ್ತದು? ಮತ್ತು ನಾನು ಬಂದ ತಕ್ಷಣ ನಿಮಗೆ ಮಹಿಳಾ ಮೀಸಲಾತಿ ಕೊಟ್ಬಿಡ್ತೀನಿ ಅಂದ್ರಲ್ಲ, ಈಗ ಪುನಃ ಮೊನ್ನೆ ಅನೌನ್ಸ್ ಮಾಡಿ ಸುಮ್ಮನೆ ಕೂತಿದ್ದಿರಲ್ಲ, ಅದೆಲ್ಲೋಯ್ತು? ನನ್ನ ಕೈಲಿ ಕಮಲ ಕೊಡಿ, ನಿಮ್ಮ ಕೈ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ದು ಇವತ್ತಿಗೂ ಕೂಡ ನನ್ನ ಕಿವಿನಲ್ಲೇ ಇದೆ. ಮೋದಿ ಅವ್ರದ್ದು ಆವಾಗಿನ ಒಂದು ಪ್ರಣಾಳಿಕೆಯ ಭರವಸೆ ಗ್ಯಾರಂಟಿ, ಆ ಗ್ಯಾರಂಟಿಗಳೆಲ್ಲ ಎಲ್ಲೋದ್ವು? ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ಮಾಡಬೇಕಾಗಿದೆ. 2 ಲಕ್ಷ ಉದ್ಯೋಗ ಕೊಡ್ತೀವಿ ಅಂದ್ರಲ್ಲ, ಅದೆಲ್ಲೋಯ್ತು? ಇನ್ನು ಪುನಃ ಈ ಸಲನೂ ಗೆಲ್ಲಿಸ್ಬಿಟ್ರೆ ನೀವು ಇನ್ನೇನು ಕೊಡ್ತೀರಾ? ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ನೀವು ಕಿತ್ಕೊಂಡು ಇವತ್ತು ಏನೋ ED IT ಅಂತಕ್ಕಂಥ ಸ್ವಾಯತ್ತ ಸಂಸ್ಥೆಗಳನ್ನು ನಿಮ್ಮ ಕೈಲಿಟ್ಕೊಂಡು ಇವತ್ತು ನೀವು ಯಾವ ರೀತಿ ನಮ್ಮ ದೇಶವನ್ನು ಹಾಳು ಮಾಡ್ತಿದ್ದೀರಾ ಅನ್ನೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಿನ್ನೆ ನೋಡಿ, ಇವತ್ತು ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಆ್ಯಪ್ನ ಅಭ್ಯರ್ಥಿ ಗೆದ್ದಿದ್ದ ಕಡೆ ಇವರು ಅಧಿಕಾರಿಗಳನ್ನ ಇಟ್ಕೊಂಡು 8 ಮತಗಳನ್ನು ತಿರ್ಚಿಸಿ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಮೇಯರ್ ಮಾಡ್ತಾರೆ. ಎಷ್ಟು ಅವಮಾನದ ವಿಚಾರ ಇದು. ಇದು ಒಂದು ಉದಾಹರಣೆ. ಬಿಲ್ಕಿಸ್ ಬಾನು ವಿಚಾರನೇ ತಗೊಳ್ಳಿ, ನೀವು ಜೈಲಿಗೆ ಕಳಿಸಿರೋರನ್ನ ಕರ್ಕೊಂಡು ಬಂದು ಹಾರ ಹಾಕ್ತೀರಾ. ಇದು BJPಗರ ಮನಸ್ಥಿತಿ. ಇವತ್ತು ನಾನು ರಾಮನ ಭಕ್ತ, ನಾನು ಕೂಡ, ನಾವೆಲ್ಲರೂ ರಾಮನ ಭಕ್ತರು, ರಾಮನ ಪೂಜೆಯನ್ನು ಮಾಡ್ತೀವಿ. ರಾಮನ ಪೂಜೆಯನ್ನು ನಾವು ಭಕ್ತಿಯಿಂದ ಮಾಡ್ತೀವಿ. ನಿಮ್ಮ ಥರ ಊಟಾಟಿಕೆಗೋಸ್ಕರ ರಾಮನನ್ನು ನಾವು ಬಳಸ್ಕೊಳ್ತಾ ಇಲ್ಲ. ನಾನು ಆ ರಾಮ ದೇವರನ್ನೇ ಕೇಳ್ಕೊಳ್ತೀನಿ. ಇವತ್ತು ನಿಜಕ್ಕೂ ಕೂಡ 10 ವರ್ಷದಿಂದ ಯಾವ ಸರ್ಕಾರ ಇತ್ತು, ಯಾವ ನಾಡಿತ್ತು, ರಾಮರಾಜ್ಯವನ್ನು ಮಾಡಲಿಕ್ಕೆ ಇನ್ನೊಂದು ಬಾರಿ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ ಮೋದಿಯವರು ಅವಕಾಶವನ್ನು. ಹಾಗಾದರೆ 10 ವರ್ಷಗಳಿಂದ ಯಾವ ರಾಜ್ಯ ಇತ್ತು? ರಾಮರಾಜ್ಯ ಇರಲಿಲ್ವಾ? ಮಹಿಳಾ ವಿರೋಧಿ, ಜನ ವಿರೋಧಿ, ಯುವಕರ ವಿರೋಧಿ, ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ ಸರ್ಕಾರ ಇತ್ತು ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಾವು ಖಂಡಿತ ಈ ಒಂದು BJP ಸರ್ಕಾರವನ್ನು ಒದ್ದೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ, ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು ಈಗಾಗಲೇ ಮೋದಿ ಗ್ಯಾರಂಟಿ ಏನು ಸಿಕ್ಕಿದೆ, ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ರಾಮರಾಜ್ಯದ ಕನಸು ಕಂಡಿದ್ರೆ, ಅದನ್ನು ಜಾರಿಗೆ ತಂದಿದ್ರೆ, ಅದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ, ನುಡಿದಂತೆ ನಡೀತಾ ಇರ್ತಕ್ಕಂತಹ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಈ ಜೋಡೆತ್ತುಗಳ ಸರ್ಕಾರದಲ್ಲಿ ಮತ್ತೊಮ್ಮೆ ನಾವು ಕಾಂಗ್ರೆಸ್ನ ಬೆಂಬಲಿಸಿ ಗೆಲ್ಲಿಸ್ಕೊಂಡು ಬಂದರೆ ಖಂಡಿತ 2,000 ಗೃಹಲಕ್ಷ್ಮಿ, 200 ಯೂನಿಟ್ ಗೃಹ ಜ್ಯೋತಿ, 3,000 1,500 ಯುವ ನಿಧಿ, 10 kg ಅನ್ನಭಾಗ್ಯ, ಜೊತೆಗೆ ಉಚಿತವಾಗಿ ಓಡಾಡ್ತಕ್ಕಂಥ ಶಕ್ತಿ ಸಾರಿಗೆ, ನಮಗೆಲ್ರಿಗೂ ಮಹಿಳೆಯರಿಗೆ ಇವತ್ತು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೊಮ್ಮೆ ನಾವು ಬೆಂಬಲಿಸಿ ಗೆಲ್ಲಿಸೋಣ ಅನ್ನೋ ಒಂದೇ ಒಂದು ಒಂದೇ ಒಂದು ಲೈನನ್ನು ಇಟ್ಕೊಂಡು ನಾವಿವತ್ತು ಚುನಾವಣೆಗೆ ಹೋಗೋಣ. ನಮ್ಮ ಮಹಿಳೆಯರು ಖಂಡಿತ ಈ ಸಲ ಎಲ್ಲರೂ ಕೂಡ, ಯುವಕರು ಮಹಿಳೆಯರು ಪ್ರತಿಯೊಬ್ಬರು ಕೂಡ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಮತ್ತು ನಾವು 28ಕ್ಕೆ 28 ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ನನ್ನ ಜೊತೆಗೆ ಬಂದಿರತಕ್ಕಂತಹ ನಮ್ಮ ನಾಯಕಿ ಜಲ್ಜಾ ನಾಯಕ್ ಅವರು ಕೂಡ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಇವತ್ತು ನಮಗೆ ಆಗಿರ್ತಕ್ಕಂಥ ಬೆಲೆ ಏರಿಕೆಯ ಒಂದು ಹೊಡೆತದ ಬಿಸಿಯನ್ನು ನಾವು ಒಂದು ಪ್ಲೆಕಾರ್ಡ್ಗಳ ಮೂಲಕ ತೋರಿಸೋದ್ರ ಮೂಲಕ ನಾವು ಈ ಒಂದು BJP ಸರ್ಕಾರದ ವಿರುದ್ಧ ನಮ್ಮ ಒಂದು ಸೈದ್ಧಾಂತಿಕ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಸ್ವಾಗತವನ್ನು ಕೋರಿ ನಮ್ಮೊಡನೆ ಉಪಸ್ಥಿತರಿರ್ತಕ್ಕಂಥ ಮತ್ತು ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಪುಷ್ಪ ಅಮರನಾಥ್ ಅವರೇ, ಜೊತೆಯಲ್ಲಿ ಸಹಕರಿಸ್ತಕ್ಕಂಥ ಎಲ್ಲ ನನ್ನ ಸಹೋದರರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ, ಅಧ್ಯಕ್ಷರು ತುಂಬ ಚೆನ್ನಾಗಿ ವಿಚಾರವನ್ನು ಮಂಡಿಸಿ,
ಪ್ರಪ್ರಥಮವಾಗಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರೂ ನಮ್ಮೆಲ್ಲರ ನೆಚ್ಚಿನ ತಾಯಿ, ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾಜಿಯವರು. ಅವರ ಒಂದು ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನೆಲ್ಲ ಬೆಳೆಸ್ತಕ್ಕಂಥ ತಾಯಿಗೆ ತನ್ನ ವಿಚಾರಕ್ಕೆ ಅದು ಬಹಳ ಅತಿಶಯೋಕ್ತಿಯಲ್ಲದೇ ಇದ್ದರೂ ಅವರಿಗೆ ಹೃತ್ಪೂರ್ವಕವಾದ ನಮನವನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದೇನೆಂದರೆ, ಈ ಬೆಲೆ ಏರಿಕೆ ಅನ್ನೋದನ್ನು ವಿಚಾರ ಮಾಡ್ತಾ ಹೋಗ್ಬಿಟ್ರೆ ಕಾಂಗ್ರೆಸ್ ಪಕ್ಷ ಒಂದು ಗಳ, ಒಂದು ಹಂಚು, ಒಂದು ಮನೆ, ಒಂದು ಭಾಗ್ಯಜ್ಯೋತಿ ಸ್ಕೀಮಲ್ಲಿ ಕರೆಂಟ್ ಅಂತೆ, ಒಂದು ಟಿ ವಿ ಆಗಲಿ ಯಾವುದೇ ಆಗಲಿ ಹಂತ ಹಂತವಾಗಿ ತಮ್ಮ ಮಕ್ಕಳನ್ನು ಹೆತ್ತ ಮೇಲೆ ಒಬ್ಬಳು ತಾಯಿ ಬೆಳೆಸ್ಕೊಂಡು ಬಂದಂಗೆ ಬೆಳೆಸ್ತಾ ಬಂತು. ಆದರೆ ಒಂದು ಅರಿಕೆ ಪ್ರಾರ್ಥನೆ ಏನಂತಂದರೆ ನಂದು, ಈಗ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ತಾವು ಏನು ಬೇಕಾದರೂ ಮಾಡಿ, ದೇವರ ಪೂಜೆ ಮಾಡ್ತೀವಿ ಅಂದರೆ, ದೇವ್ರ ಪೂಜೆ ಅಂದರೆ ಅರ್ಥ ಏನು? ದೇವರೇನಾದರೂ ಊಟ ಮಾಡ್ತಾ ಇದ್ದಾನ ಸ್ವಾಮಿಗೆ ನಾವು ಏನೇ ಪ್ರಸಾದವನ್ನಿಟ್ಟರು ಕೂಡ ಅದನ್ನು ನಾವೇ ತಿಂತೀವಿ, ನಮಗೆ ಕೊಡ್ತಾರೆ, ಅದನ್ನು ಸ್ವಾಮಿಗೆ ತೋರಿಸಿ ನಾವು ಊಟ ಮಾಡ್ತೀವಿ. ಅಂದರೆ ಕೊಡ್ತಕ್ಕಂಥ ಸೌಭಾಗ್ಯ ಕೊಡೋದು ನೀನು, ಅದನ್ನು ನಾವೇ ಸ್ವೀಕರಿಸ್ತಿದ್ದೀವಿ ಸ್ವಾಮಿ ಅಂತ. ಆ ರೀತಿ ಆರಾಧಿಸ್ತಕ್ಕಂಥ ದೇವರ ಪೂಜೆ ಮಾಡ್ತಕ್ಕಂಥವ್ರು ಒಂದು ಸ್ವಲ್ಪ ಆದರೂ ಕೂಡ ತಾವೊಂಚೂರು ಜನರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು. ಸರ್ಕಾರಗಳು ಅಧಿಕಾರಗಳು ಇರುತ್ತೋ ಹೋಗುತ್ತೋ ಅದು ಬೇರೆ ವಿಚಾರ. ಇರುವಷ್ಟು ದಿನ ಆಳ್ವಿಕೆ ದೇವರು ಕೊಟ್ಟಾಗ ಪ್ರತಿಯೊಬ್ಬರು ಹಣೆ ಬರಹನೂ ಪರಮಾತ್ಮನೇ ಬರೆಯೋದಂತೆ. ತೃಣಮಪ್ಪಿನ ಚಲತಿ ತೇರೇ ವಿನ. ಒಂದು ಹುಲ್ಕಟ್ಟಿ ಅಲ್ಲಾಡಬೇಕಾದರೂ ಕೂಡ ಅವನಿಚ್ಛೆ ಇದ್ದಂಗೆ ಆಗಲ್ಲ. ಸ್ಥಾನ ಸಿಕ್ತು ಅಂದಾಕ್ಷಣ ನಾ ಏನು ಬೇಕಾದ್ರೂ ಮಾಡಬಲ್ಲೆ ಅಂತ ಹೇಳಿದರೆ ನಮ್ಮ ಕರ್ಮಗಳದ್ದಾಗ್ಬೋದು, ನಮ್ಮ ಪುಣ್ಯದ್ದಾಗ್ಬೋದು, ಒಂದೊಂದು ಹೂವು ಹಾರಾಗಿ ಸೇರುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಹಾರನೇ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಬಹಳ ಒಳ್ಳೆಯದು. ಆ ಪ್ರಶಂಸೆ ಹೇಗೆಂದರೆ, ಜನರ ಮನದಾಳದ ಮಾತುಗಳು ನಮಗೆ ಹೇಳುತ್ತೆ ನಮ್ದು ಎಷ್ಟು ಒಳ್ಳೇದು ಮಾಡ್ತಿದ್ದೀವಿ, ಎಷ್ಟು ಕೆಟ್ಟದ್ದು ಮಾಡ್ತಿದ್ದೀವಿ ಅಂತ. ಅಟ್ಲೀಸ್ಟ್ ತಿದ್ಕೊಳ್ಳೋಕೆ ಪರಮಾತ್ಮ ಟೈಮ್ ಕೊಟ್ಟಿರ್ತಾರೆ, ತಿದ್ಕೊಳ್ಳೋದನ್ನಾದರೂ ಕಲಿಬೇಕಾಗತ್ತೆ. ಒಂದೇನಂತಂದರೆ, ಕೇಂದ್ರ ಸರ್ಕಾರ ಒಬ್ಬ ತಾಯಿ ಇದ್ದ ಹಾಗೆ, ತಂದೆ ಇದ್ದ ಹಾಗೆ. ಅದರ ಭಾವನೆ ಹೇಗಿರಬೇಕು ಅಂತಂದರೆ, ಪ್ರತಿಯೊಂದು ರಾಜ್ಯ ಸರ್ಕಾರಗಳ ಪ್ರತಿಯೊಂದು ಕಣ್ಣು ಕೂಡ ಅದ್ರ ಬಗ್ಗೆ ಗಮನ ಅವ್ರು ಹರಿಸಲೇಬೇಕಾಗತ್ತೆ. ಯಾವ ರಾಜ್ಯದಲ್ಲಿ ತನ್ನ ಜನಗಳು, ಯಾಕಂದರೆ ಒಬ್ಬ ತಂದೆ ತಾಯಿ ಸ್ಥಾನದಲ್ಲಿ ಕೂತಾಗ ಮಕ್ಕಳೋಪಾದಿಯಲ್ಲಿ ಯಾವ ರಾಜ್ಯದಲ್ಲೂ ಕೂಡ ತೊಂದರೆ ಇದ್ದರೂ ಕೂಡ ಅದನ್ನು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಚುನಾವಣೆನೇ ಬಹಳ ದೊಡ್ಡ ಅಸ್ತ್ರ ಅಲ್ಲ. ನೀವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಕೂಡ ಚುನಾವಣೆಯ ದಿಕ್ಸೂಚಿ ಹೆಂಗೆ ಮಾಡ್ಕೊತಾ ಹೋಗ್ತಿದ್ದೀರಿ, ಚುನಾವಣೆಗೋಸ್ಕರ ಅಂತ ಮಾಡ್ತಾ ಇದ್ದೀರಿ. ಗ್ಯಾರಂಟಿ ಅಂತ ಹೇಳ್ಬಿಟ್ಟು ನಾವು ಮಾಡಿದಾಗ, ಗ್ಯಾರಂಟಿಯನ್ನು ನಾವು ಕೊಟ್ಟಾಗ ಚುನಾವಣೆಯಲ್ಲಿ ಮತ ಕೊಟ್ಬಿಟ್ಟಾರು ಜನ ಅಂತ ಅಲ್ಲ. ಕಾಂಗ್ರೆಸ್ ಪಕ್ಷ ಆದಿಯಿಂದ ನೋಡ್ಕೊಂಬರ್ತಾ ಇದೆ, ಅದು ಹೊಸತಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸದಾಗಿ ಏನಾದರೂ ಮಾಡಿದ್ರಿ ಅಂತ ಅಲ್ಲ. ಬಿಸಿ ಊಟ ಕೊಡ್ರಿ ಅಂದಾಗ ಮಕ್ಕಳು ವಾಂತಿ ಭೇದಿಯಿಂದ ಸಾಯ್ತಿದ್ದಾರೆ ಅಂದ್ರಿ, ಆ ಮಕ್ಕಳನ್ನು ಸಾಕಲಿಕ್ಕೆ ಬಿಸಿ ಊಟವನ್ನು ಕೊಡಬೇಕಾದ ಪರಿಸ್ಥಿತಿ ಬಂತು. ಮಕ್ಕಳಿಗೆ ಊಟದಿಂದ ಹಿಡಿದು ಅಂಗನವಾಡಿಯಿಂದ ಹಿಡಿದು ಹಂತ ಹಂತದಲ್ಲಿ ಬೆಳೆಸ್ಕೊಂಡಿರೋ ಪಕ್ಷಕ್ಕೆ ಕೊನೆಗನ್ನಿಸ್ತು ತಾಯಂದ್ರಿಗೆ ಏನು ಕೊಡಬೇಕು, ನಿರುದ್ಯೋಗಿ ಮಕ್ಕಳಿಗೆ ಏನು ಕೊಡಬೇಕು, ಮಹಿಳೆಯರಿಗೆ ಏನು ಕೊಡಬೇಕು, ಪ್ರತಿಯೊಂದು ವಿಚಾರ ಅವರು ಮಾಡಬೇಕಾದ್ರೆ ತಾವೇನಂದ್ರಿ, ಗ್ಯಾರಂಟಿ ಅನ್ನೋದೊಂದು ಸೋಗು ಅಂತೇಳ್ಬಿಟ್ಟು ಮಾತನ್ನು ಹೇಳಿದ್ರಿ. ತಾವು ನಿಮ್ಮನ್ನು ನಿರುದ್ಯೋಗಿ ಮಕ್ಕಳು ಕೇಳಿದರು ನಮಗೆ ಉದ್ಯೋಗ ಕೊಡಿ ಅಂತ, ಏನಂದ್ರಿ? ಅಲ್ಲಿ ಪ್ರಶ್ನೆ ಏನು ಬಂತು? ಮೈ ಬಿತ್ತೋ ತಲ್ಕೆ ಆಯಾ ಹೂँ, ಮೈ ಬಡಾ ತಲ್ ರಹಾ ಥಾ, ವಡಾ ಬೇಚ್ ರಹಾ ಥಾ, ತೋ ತುಂಬಿ ತಲ್ಕೆ ಬೇಚೋನಾ. ಈ ಮಾತುಗಳನ್ನು ಕೂಡ ಕೇಳಬೇಕಾಯಿತು. ಕಾಂಗ್ರೆಸ್ ಪಕ್ಷ ಈ ಮಾತುಗಳನ್ನು ಹೇಳಲ್ಲ. ತಮ್ಮ ನೆಲಗಟ್ಟಿನ ಮೇಲೆ ನಿಲ್ಲೋಕೇನಾದರೂ ಮಕ್ಕಳು ಕಷ್ಟಪಡ್ತಿದ್ರೆ ಒಂದು ಸ್ವಲ್ಪ ಏಣಿ ಆದರೂ ಕೊಟ್ಟು ಹತ್ಸಕ್ಕೆ ಪ್ರಯತ್ನ ಪಡುತ್ತೆ, ತಳ್ತಕ್ಕಂಥದ್ದಲ್ಲ. ಯಾಕೆಂದರೆ ಇದು ಬಡವರ ಪಕ್ಷ. ಅದು ನೋಡೋದು ಹೇಗೆಂದರೆ, ದೊಡ್ಡ ದೊಡ್ಡ ಒಂದು ಕಾರ್ಖಾನೆಗಳನ್ನು ಅಭಿವೃದ್ಧಿ ಮಾಡೋದು, ದೊಡ್ಡ ಬಂಗ್ಲೆಯನ್ನು ಕಟ್ಸೋದು, ದೊಡ್ಡ ಮನೆಯನ್ನು ಕಟ್ಸೋದು, ಅದನ್ನು ಯೋಚನೆ ಮಾಡಲ್ಲ. ಅದು ಕಾಂಗ್ರೆಸ್ ಪಕ್ಷದ ಯೋಚನೆ ಹೇಗಿರುತ್ತೆ ಅಂದರೆ, ಆದಿಯಲ್ಲಿ ಇವ್ರು ಊಟ ಮಾಡಿದ್ರಾ, ಇವತ್ತಿನ ಊಟ ಆಯಿತಾ, ನಾಳೆ ಊಟ ಏನು, ಇವತ್ತಿನ ಬದುಕು ನಾಳೆ ಬದುಕೇನು, ಇವತ್ತಿನ ಆಶ್ರಯ ನಾಳೆ ಆಶ್ರಯ ಏನು, ಇವತ್ತಿನ ಮಾನಸಿಕ ಸ್ಥಿತಿ, ಅವರನ್ನು ಪ್ರಬುದ್ಧರನ್ನಾಗಿ ಮಾಡಲಿಕ್ಕೆ, ದೃಢರಾಗಿ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷ ಮಾಡ್ತಕ್ಕಂಥದ್ದು. ಆದ್ದರಿಂದ ತಮ್ಮಲ್ಲಿ ಅರಿಕೆ ಪ್ರಾರ್ಥನೆ ಏನಂದರೆ, ಪ್ರತಿಯೊಂದು ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟು ಕೂರಿಸಿರ್ತಕ್ಕಂಥದ್ದು, ನೆಲಗಟ್ಟನ್ನು ಕಟ್ಟಿಬಿಟ್ಟು ಈ ರಾಷ್ಟ್ರವನ್ನು ಸುಭದ್ರವಾಗಿ ತಂತು.
ಹುಟ್ಟಿನಿಂದ ಮಕ್ಕಳ ಮರಿ ಎಲ್ಲರನ್ನೂ ಸಾಕಿ ಈಗಾಗಲೇ ಪ್ರಬುದ್ಧ ಸ್ಥಿತಿಗೆ ಬಂದಾಗ ಆ ಕುರ್ಚಿ ನಿಮ್ಮ ಕೈಯಲ್ಲಿ ಸಿಕ್ಕಿಬಿಟ್ಟಿದೆ. ಒಂದು ಸ್ವಲ್ಪ ಮನಸ್ಸು ಕೊಡಿ, ಒಳ್ಳೆ ಮನಸ್ಸು ಕೊಡಿ. ಒಳ್ಳೆ ಮನಸ್ಸು ಕೊಟ್ಟು ಆಧಾರ ಆಗಬೇಕು. ಹಾಗಾಗಿ ಆರ್ಥಿಕ ಸ್ಥಿತಿಯಲ್ಲಿ ತಾಯಂದಿರು ಯೋಚನೆ ಏನಂದರೆ, ಗಂಡು ಮಕ್ಕಳಿಗೆ ಪುರುಷರಿಗೂ ಕೂಡ ಅದು ಬಿಸಿ ತಟ್ಟಿದೆ. ಒಬ್ಬ ತಾಯಿ ತಾನು ಅಡುಗೆ ಮಾಡಬೇಕಾದ್ರೆ ಅವಳ ಮನಸ್ಸು ಪ್ರಬುದ್ಧವಾಗಿ ಇರ್ತಕ್ಕಂಥ 3 ಜನ ಮಕ್ಕಳು ಗಂಡ ಹೆಂಡತಿ ಇದ್ದರು, ಅವ್ರಿಗೆಲ್ರಿಗೂ ಬಡಿಸೋಷ್ಟಿತ್ತು ಅಂದರೆ ಮಾನಸಿಕವಾಗಿ ಸರಿ ಇರ್ತಾಳೆ. ಏನು ಮಾಡಲಿ, ಇದಕ್ಕೆ ಬಡಿಸಿದ್ರೆ ಅಲ್ಲಿ ಕಡಿಮೆ ಆಗುತ್ತೆ, ಏನು ಮಾಡಲಿ ನನ್ನ ಯಜಮಾನ್ರಿ ಕಳಿಸ್ಕೊಟ್ರೆ ಇಲ್ಲಿ ಕಡಿಮೆ ಆಗುತ್ತೆ ಅಂತ ಇದ್ದಾಗ ಮಾನಸಿಕ ಸ್ಥಿಮಿತ ಕಳ್ಕೊತಾಳೆ, ನೋವು ಪಡ್ತಾಳೆ, ಕಣ್ಣೀರು ಹಾಕ್ತಾಳೆ. ಆ ಕಣ್ಣೀರಿನ ಮೇಲೆ ನಿಮಗೆ ತಾಗಲ್ವಾ? ಒಬ್ಬ ತಾಯಿಯ ಕಣ್ಣೀರು ಯಾವತ್ತೂ ಕೂಡ ಶಾಪ. ಅದು ತಾವು ತಿಳ್ಕೊಂಡಿರ್ಬೋದು, ಏನೋ ಒಂದು ಗ್ಯಾರಂಟಿ ಕೊಡ್ತಿದ್ದೀವಿ, ಏನೋ ಒಂದು ಹೇಳ್ತಾ ಇದ್ದೀವಿ, ಏನೋ ಹಾಗೆ ಮಾಡಬೇಡಿ. ಅವಳಿಗೆ ಆಶ್ರಯವನ್ನು ಕೊಡಿ. ಕಾಂಗ್ರೆಸ್ ಪಕ್ಷವನ್ನು ಕೆಲವು ವಿಚಾರದಲ್ಲಿ ನೀವು ಅನುಕರಣೆ ಮಾಡಿ. ನೀವು ಮಾಡ್ತಿರೋದೇ ಅದು, ಆದರೆ ಅಚ್ಚುಕಟ್ಟಾಗಿ ಮಾಡಿ. ನೀವೇನು ಮಾಡ್ತಿದ್ದೀರಿ ಅಂದರೆ, ಕಾಂಗ್ರೆಸ್ ಹಿಂಗೆ ಮಾಡ್ತಂತ, ಹಾಗಾದ್ರೆ ನಾವೊಂದೇ ಬೇರೆ ಹೆಸರು ಕೊಟ್ಟು ಹಿಂಗೆ ಮಾಡೋಣ ಅಂತ ಹೋಗ್ತಿದ್ದೀರಿ. ಆದರೆ ಯಾವತ್ತೂ ಕೂಡ ಅನುಕರಣೆ ಮಾಡಬೇಕಾದ್ರೂ ಕೂಡ ಅವ್ರಿಗೆ ತಲುಪ್ತಿದೆಯಾ ಅಂತೇಳ್ಬಿಟ್ಟು ನೋಡಿ. ಸುಮ್ಮನೆ ಅನುಕರಣೆ ಮಾಡಿ ನಿಮ್ಮ ದಡ್ಡತನದ ಪ್ರದರ್ಶನವನ್ನು ನೀವು ಜಾಣತನದಲ್ಲಿ ಮಾಡಿದರೂ ಕೂಡ ಇದು ದಡ್ಡತನದ ಪ್ರದರ್ಶನ ಅಂತ ತಿಳಿದೇ ಇರ್ತಕ್ಕಂಥ ತಿಳುವಳಿಕೆ ಇಲ್ಲದ ಜನ ಇವತ್ತು ಯಾರೂ ಕೂಡ ಇಲ್ಲ. ಹಾಗಾಗಿ ಪ್ರಬುದ್ಧತೆ ಅನ್ನೋದು ಇವತ್ತು ಮನೆ ಮಾತು. ಕೆಲಸದವ್ರಿದ್ದರೆ ಮನೆಗೆ ಕೆಲಸಕ್ಕೆ ಕಳಿಸಿ ಅಂತ ಹೇಳಬೇಕಾದ್ರೆ ಕೆಲಸದವ್ರು ಯಾರೂ ಇಲ್ಲ, ಅಡುಗೆಗೆ ಕಳಿಸ್ಕೊಡಿ. ಮನೆ ಕೆಲಸಕ್ಕೆ ಯಾರೂ ಇಲ್ಲ, ಕಳಿಸ್ಕೊಡಿ ಅಂತಂದರೆ ನಾನು ಬರ್ತೀನಿ ನೀನು ಬರ್ತೀನಿ ಅನ್ನೋ ದಿನಗಳನ್ನು ನೋಡ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷ ಇವೆಲ್ಲ ಗ್ಯಾರಂಟಿ ಕೊಟ್ಟ ಮೇಲೆ ಹೋಗಿ ನೋಡ್ತೀನಿ. ಯಾವ ಶ್ರೀಮಂತರು ಹೋಗ್ತೀರಿ, ಹೋಗ್ರಿ ನೋಡೋಣ. ನಿಮ್ಮ ಮನೆಗೆ ಒಬ್ಬರು ಜನನ ಕರ್ಕೊಂಬರ್ರಿ ಕೆಲಸಕ್ಕೆ, ನೋಡ್ತೀನಿ ನಾನು. ಆಗಲ್ಲ, ಬರೋಕ್ಕಾಗಲ್ಲ ಅಂತಾರೆ. ಯಾಕೆ ಅಂದರೆ ಕೂತಲ್ಲಿ ಊಟ ಇದೆ. ಪ್ರತಿಯೊಂದು ಮೀಡಿಯಾದಲ್ಲಿ ಟಿ ವಿಯಲ್ಲಿ ನೋಡ್ತಾರೆ, ಇಂದಿರಾಜಿ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನೋಡ್ತಾರೆ. 33% ನಮ್ಮ ಹೆಣ್ಮಕ್ಳು ಆಳ್ವಿಕೆಯನ್ನು ನೋಡ್ತಿದ್ದಾರೆ. ಗ್ರಾಮ ಪಂಚಾಯತ್ ಮಟ್ಟದಿಂದಲೂ ಕೂಡ ಅರಿವು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು. ಸ್ವಾಭಿಮಾನ ಅಂದರೆ ಏನು ಅನ್ನೋದನ್ನು ಕಟ್ಟಿಕೊಟ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷ. ಆ ಸ್ವಾಭಿಮಾನದ ಅಡಿಯಲ್ಲಿ ಇರ್ತಕ್ಕಂಥ ಜನಗಳನ್ನು ನಿಮ್ಮ ಶ್ರೀಮಂತಿಗೆ ಬದಲಾಯಿಸುತ್ತಾ ಇವತ್ತು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನಾವಶ್ಯಕವಾಗಿ ಮಾತಾಡದೆ ರಾಹುಲ್ ಗಾಂಧೀಜಿಯವ್ರ ಜೊತೆಯಲ್ಲಿ ಸುಮ್ಮನೆ ಹೋಲಿಕೆ ಮಾಡ್ತಿರಲ್ಲ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಏನೂ ಮಾಡಲ್ಲ, ದೇಶ ಒಂದೇ ಗುರಿ ಅಂಥೇಳಿ ಕಲೀರಿ. ಯಾರೋ ಒಬ್ಬರು ಮಾಡೋದಲ್ಲ, ಯಾವುದೋ ವಯಸ್ಸಿಗೆ ಸನ್ಯಾಸ ತಗೊಂಡ್ರು ಅಂದರೆ ಅಲ್ಲ. ಯಾವತ್ತೂ ಕೂಡ ಒಬ್ಬ ಯುವಕನ ಅದನ್ನು ನೋಡಿಯಲ್ಲ. ರಾಹುಲ್ ಗಾಂಧಿ ಒಬ್ಬ ಯುವ ನೇತಾರ ಮಾಡ್ತಕ್ಕಂಥ ಕೆಲಸಕ್ಕೆ ಬೇರೆಯವ್ರಿಗೆ ಹೋಲಿಸ್ಕೊಳ್ಳೋಕ್ಕಾಗತ್ತಾ? ಆ ನಡೆ ನುಡಿ ಅನ್ನೋದು ಆ ವಯಸ್ಸಲ್ಲಿ ಬರೋದು. ಆ ವಯಸ್ಸಲ್ಲಿ ಆಸ್ತಿ ಮಾಡಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ನಾನು ಹಿಂಗಿರಬೇಕು ಅಂತ ಬರೋದು ವಯಸ್ಸಿದ್ದಾಗ. ವಯಸ್ಸು ಹೋದ್ಮೇಲಲ್ಲ, ವಯಸ್ಸು ಹೋದ್ಮೇಲೆ ಸನ್ಯಾಸನೇ ಬರೋದು. ವಯಸ್ಸು ಹೋದ್ಮೇಲೆ ಆವಾಗ ಮನಸ್ಸೇನನ್ನತ್ತಂದರೆ ಪರಮಾತ್ಮ ಅಂತಾನೆ ಅನ್ನೋದು. ಆವಾಗ ಹೇಳ್ತಿರ್ತಾರೆ, ಹಿಂದಿನವರು ಕೂಡ ಹೇಳ್ತಾರೆ, ಭಗವಂತ ಅನ್ನೋ ಅನುಕರಣೆ ಯಾವಾಗ ಬರುತ್ತೆ ಅಂದರೆ ನಮ್ಮ ವಯಸ್ಸಿನ ಇತಿಮಿತಿಯಲ್ಲಿ. ಕಾಲು ಆವಾಗ ನೋಯ್ತಿರುತ್ತೆ. ಆ ಕಾಲು ನೋಯ್ದೇ ಇದ್ದಾಗ ಏನಾಗುತ್ತೆ ಅಂದರೆ ನಾ ಹೆಂಗೆ ಬೇಕಾದ್ರೆ ನಡಿಬಲ್ಲೆ, ಎಲ್ಲಿ ಬೇಕಾದ್ರೆ ಹತ್ತಬಲ್ಲೆ, ಯಾರಿಗೆ ಬೇಕಾದರೂ ಕಾಲಿಂದ ಹೊಡಿಬಲ್ಲೆ ಅಂತಕ್ಕಂಥ ಒಂದು ಇತಿಮಿತಿ ಇಲ್ಲನ್ನು ಮಾತಾಡ್ತಿರ್ತೀವಿ. ಕಾಲು ನೋವು ಬರುತ್ತೆ ಯಾವಾಗ ವಯಸ್ಸಿನ ತಕ್ಕಂತೆ. ಅವತ್ತು ಪರಮಾತ್ಮ ಅನ್ನೋದೊಂದು ಸ್ಮರಣೆ ಬಿಟ್ಟು ಬೇರೆದೇನು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇವಲ ಕಾಲು ನೋವಿನ ವಯಸ್ಸಾದಾಗ ಮಾತಾಡ್ತಿರಲ್ಲ, ಅದು ಬೇಡ. ವಯಸ್ಸಾದ ಮೇಲೆ ಸನ್ಯಾಸತ್ವದ ಮಾತಾಡ್ತಿರಲ್ಲ, ಅದು ಬೇಡ. ರಾಹುಲ್ ಗಾಂಧೀಜಿಯವ್ರನ್ನ ನೋಡಿ ಕಲಿತ್ಕೊಳ್ಳಿ. ಯಾವ ಒಂದು ಕಪ್ಪು ಚುಕ್ಕೆ ಇದೆ ಅದನ್ನೂ ಕೂಡ ಯೋಚನೆ ಮಾಡಬೇಕು. ಒಂದು ಕಪ್ಪು ಚುಕ್ಕೆ ಇಲ್ಲದೆ ಜನಗಳ ಮಧ್ಯೆ, ಬಡವರ ಮಧ್ಯೆ, ದೀನರ ಮಧ್ಯೆ, ದಲಿತರ ಮಧ್ಯೆ ದಾರಿಯುದ್ದಕ್ಕೂ ಕೂಡ ನನ್ನವರು ಅಂದ್ಕೊಂಡು ಬೆವರನ್ನು ಸುರಿಸಿ ಓಡಾಡ್ತಿದ್ದಾರಲ್ಲ, ಜೀವದ ಹಂಗು ತೋರಿದು, ಆತ ನಿಜ ಸನ್ಯಾಸಿ, ಆತ ಪವಾಡ ಪುರುಷ, ಆತ ಯೋಗಿ. ಎಲ್ಲವನ್ನು ಕಂಡಾದ ಮೇಲೆ ನಾನು ಯೋಗಿ ಅಂದರೆ ಅದು ಯೋಗಿತ್ವ ಅಲ್ಲ, ಅದನ್ನು ಸನ್ಯಾಸತ್ವ ಅಂತ ಹೇಳಲ್ಲ. ಹಾಗಾಗಿ ಹೆಚ್ಚು ವಿಚಾರಗಳನ್ನು ಮಾಡದೆ ಒಂದೇ ಒಂದು ಅರಿಕೆ ಪ್ರಾರ್ಥನೆ ಏನೆಂದರೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಕಣ್ಣೀರನ್ನು ಒರೆಸಬೇಕು. ನಾವೇನು ಮಾಡಬಲ್ಲಿ? ರಾಜ್ಯದಿಂದ ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲರೂ ಸೇರಿ ಎಲ್ಲರೂ ಇಡೀ ರಾಜ್ಯ ಹೋಗಿ ಕೂರ್ತಲ್ಲ, ಆದರೂ ಕೂಡ ತಮಗೆ ಒಂದು ಸ್ವಲ್ಪ ಆದರೂ ಕನಿಕರ ಬೇಡ, ವೈರತ್ವ ಬೇಡ. ಯಾವುದು ಶಾಶ್ವತ ಅಲ್ಲ, ವೈರತ್ವ ದಯವಿಟ್ಟು ಮಾಡಬೇಡಿ.
ನೀವು ಕೇವಲ ಬಂದಿರತಕ್ಕಂಥ ಪ್ರತಿನಿಧಿಗಳ ಒಂದು ಕೂಗಿಗೆ ಬೆಲೆ ಕೊಡಲ್ಲ ಅಂತಂದರೆ ಇನ್ನೇನು ಮಾಡಬೇಕು? ವಿಷ ಕುಡಿದು ಆತ್ಮಹತ್ಯೆ ಮಾಡ್ತಕ್ಕಂಥ ಒಬ್ಬ ರೈತನಿಗೆ ಪರಿಹಾರ ಕೊಡೋದ್ರಿಂದ ಪರಿಹಾರ ಆಗುತ್ತಾ? ಆ ಕುಟುಂಬ ಎಷ್ಟು ನಲ್ಗತ್ತೆ, ಅದೆಷ್ಟು ನೋವು ಪಡತ್ತೆ. ಹಾಗಾದರೆ ನೀವು ಅನುಸರಿಸದೇ ಇದ್ದರೆ ಒಬ್ಬ ರಾಜ್ಯದ ಪ್ರತಿಯೊಂದು ಲಾಭ ನಷ್ಟವನ್ನು ತಂತೆಯನ್ನು ನೀವು ತಗೊಂಡಿದ್ದೀರಿ. ಅದರ ಆ ನಷ್ಟ ಲಾಭದ್ದು ಏನಿದೆ ಅನ್ನೋದಕ್ಕೆ ಒಂದು ಸ್ವಲ್ಪವೂ ಮರಳಿ ಕೊಡಿ ಅಂತಂದರೆ ಮಾತ್ರ ನಿಮಗೆ ಆಗ್ತಾ ಇಲ್ಲ ಅಂದರೆ ಅದು ತಪ್ಪಲ್ವಾ? ಹಾಗಾಗಿ ಒಂದೇ ವಿಚಾರ ಏನಂದರೆ, ಮಹಿಳೆಯರ ಕಣ್ಣೀರನ್ನು ಒರೆಸಿ, ತಾಯಿ ನೋವು ಪಡಬಾರ್ದು. ಭೂದೇವಿಗಿಂತ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದು ಅಂತಂದರೆ ತಾಯಿ. ಹಾಗಾಗಿ ಇವತ್ತು ಈ ಬೆಲೆ ಏರಿಕೆಯಿಂದ ನಲಗಿ ಹೋಗ್ತಾ ಇರ್ತಕ್ಕಂಥದ್ದು ತಾಯಿ, ಆ ಕುಟುಂಬ, ಮಕ್ಕಳು ಮತ್ತು ಕುಟುಂಬದ ಯಜಮಾನನೂ ಕೂಡ ನಲಗಿ ಹೋಗ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಒಂದು ಪ್ರಾರ್ಥನೆ ಏನಂದರೆ, ಇವತ್ತು ನನ್ನ ಸಹೋದರಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಪುಷ್ಪಾ ಅಮರನಾಥ್ ಅವರು ಇದನ್ನು ಪ್ರೆಸ್ ಮೀಟಿಗೆ ಕರಿತಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆದಾಗ ನಿಜ ಭಾಳ ಸಂತೋಷ ಆಯಿತು. ಹಲವಾರು ವಿಚಾರಗಳನ್ನು ಭಾಳ ಸರಸತ್ವವಾಗಿ ಮಾಡ್ತಕ್ಕಂಥ ತಾವು ಈ ಒಂದು ತೀರ್ಮಾನ ತಗೊಂಡಿದ್ದು ಭಾಳ ಒಳ್ಳೆಯದು. ಆದರೆ ನಮ್ಮ ಕೂಗು ಕೇಳಬೇಕು, ಭಗವಂತನಿಗೆ ಕೇಳುತ್ತೆ. ಶ್ರೀರಾಮಚಂದ್ರ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಆ ದಶಾವತಾರಿಯ ರೂಪಕ್ಕೆ ಎಲ್ಲ ದಶಾವತಾರದ ರೂಪವನ್ನು ಪೂಜಿಸ್ತಾ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ನೆಲಗಟ್ಟು ಅಂದರೆ ಭಾರತ ದೇಶ. ನೀವು ಒಂದೊಂದು ರೂಪವನ್ನು ತೋರಿಸ್ತಾ ಇದ್ದೀರಿ. ಒಂದು ರೂಪ ಅಲ್ಲ ಪೂಜೆ ಮಾಡ್ತಿರೋದು, ದಶಾವತಾರದ ರೂಪವನ್ನು ಪೂಜಿಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಜನತೆ ಪ್ರೇಮ ವಿಶ್ವಾಸ ಭಾಳ ಶ್ರೇಷ್ಠವಾಗಿ ನೆಲೆಗಟ್ಟಾಗಿರೋದ್ರಿಂದ ದಯಮಾಡಿ ಸುಮ್ಮನೆ ದೂರದಲ್ಲಿ ಇದು ಅಂತೇಳ್ಬಿಟ್ಟು ಯಾವುದೋ ಒಂದು ಇದನ್ನು ಏನೋ ಅಂತಾರಲ್ಲ, ಅದನ್ನು ಹಿಂಗೆ ತೊಗೊಂಡ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದಾರಲ್ಲ, ಇದು ಬಾಂಬೆ, ಮಡ್ರಾಸ್, ಕಲ್ಕತ್ತಾ ನೋಡಿ, ಇಲ್ಲೇ ಹತ್ತಿರ ಕಾಣುತ್ತೆ ನೋಡಿ ಅಂತೇಳ್ಬಿಟ್ಟು ತೋರಿಸ್ತಾರಲ್ಲ, ಆ ಆಟಿಕೆಗಳು ಬೇಡ. ಹಾಗಾಗಿ ದಶಾವತಾರದ ಅದಕ್ಕೆ ಏನು ಹೇಳ್ತಾರೆ, ಅದು ಕನ್ನಡಿ ಬಾಕ್ಸ್ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ಏನೋ ಹೇಳ್ತಾರೆ, ತೋರಿಸ್ತಾ ಇದ್ರಲ್ಲ, ಆ ಚಿಕ್ಕದ್ರಲ್ಲಿ ಹಿಂಗೆ ಹಿಡಿದ್ಬಿಟ್ಟು ಜಾತ್ರೆ ಗೀತ್ರೆಗೆ ಹೋದಾಗ ನೀನೇನು ನೋಡಬೇಕು, ಬಾಂಬೆ ನೋಡ್ಬೇಕಾ, ನೋಡು ಹತ್ತಿರ ಬಂತು ದೂರ ಬಂತು, ಬೈನಾಕ್ಯುಲರು, ಅದನ್ನು ಕನ್ನಡದಲ್ಲಿ ಏನೋ ಹೇಳ್ತಾರೆ. ಹಾಗಾಗಿ ಕೇವಲ ದರ್ಶನವನ್ನು ಮಾಡಿಸೋದು ಬೇಡ ನಮಗೆ, ಇದಿದು ಇಲ್ಲ ದರ್ಶನ ಮಾಡೋದು ಬೇಡ. ಭಗವಂತನ ದಶಾವತಾರಕ್ಕೆ ಏನಾದರೂ ಚಾಲೆಂಜ್ ಮಾಡ್ತೀರಾ? ನಾ ಹೇಳ್ತೀನಿ, ಯಾರಾದರೂ ನೀವು ಕೇಳೋ ಚಾಲೆಂಜ್ ಮಾಡಿದರೆ, ದಶರೂಪಗಳ ಚಾಲೆಂಜ್ ಮಾಡಿದರೆ ನಾವು ಪೂಜಿಸ್ತಿದ್ದೀವಿ, ಹೇಳ್ತೀವಿ. ಹಾಗಾಗಿಬಿಟ್ಟು ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಪ್ರೀತಿ, ಭಾರತ ದೇಶದ ಜನತೆ ಎಲ್ಲ ಆಧ್ಯಾತ್ಮವನ್ನು ತೊಡಸ್ಕೊಂಡಿರೋದ್ರಿಂದ ದಯಮಾಡಿ ಭಗವಂತ ಅಂತ ಇರ್ತಕ್ಕಂಥ ಈ ಬೆಲೆ ಏರಿಕೆ, ಆಹಾರ, ಇದು ಅನ್ನಪೂರ್ಣೇಶ್ವರಿ ತಾಯಿ ಇದು. ಹಾಗಾಗಿಬಿಟ್ಟು ಅದು ಭಾಳ ಕಠಿಣದ ಜೀವನವನ್ನು ಸಾಗಿಸ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ದಯವಿಟ್ಟು ಇದ್ರ ಕಡೆ ಗಮನವನ್ನು ಹೆಚ್ಚಾಗಿ ಹರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಹಿರಿಯರನ್ನು ನಾನು ಪ್ರಾರ್ಥನೆ ಮಾಡಿಬಿಟ್ಟು ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ಹಾಗೆ ವೇದಿಕೆ ಮೇಲಿರುವಂಥ ನಮ್ಮೆಲ್ಲರ ಸೋದರಿ ಮಹಿಳಾ ಅಧ್ಯಕ್ಷರಾದಂಥ ಪುಷ್ಪಾ ಅಮರನಾಥ್ ಅವರೇ, ಹಾಗೂ ಶಾಸಕಿಯಾದಂಥ ಜಲ್ಜಾ ನಾಯಕ್ ಅವರೇ, ಹಾಗೂ ಇನ್ನಿತರ ನನ್ನ ಸಹೋದರಿಯರೇ, ಇವತ್ತು ಈ ಒಂದು ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಈ ಬೆಲೆ ಏರಿಕೆ ವಿರುದ್ಧ. ಬೆಲೆ ಏರಿಕೆಯ ಬಗ್ಗೆ ಮಾತಾಡಬೇಕು, ಚರ್ಚಿಸಬೇಕು ಬನ್ನಿ ಅಂತ ಪುಷ್ಪ ಅವರು ಫೋನ್ ಮಾಡಿದ್ರು. ಖಂಡಿತ ಒಂದು ಸಂತೋಷವಾದ ವಿಚಾರ, ಬರ್ತೀನಿ ಅಂತೇಳಿನೇ ಇದರಲ್ಲಿ ಭಾಗವಹಿಸೋದು ನನಗೆ ಮನಸ್ಫೂರ್ತಿಯಾಗಿ ಸಂತೋಷ ಕೊಡ್ತಿದೆ. ಏನು ನಮ್ಮ ಇಷ್ಟೊತ್ತು ಹೇಳ್ತಿದ್ರು, ನಾವು ರಾಮನ ಕಟ್ಟಿದ್ದೀವಿ, ರಾಮ ಮಂದಿರ ಮಾಡಿದ್ದೀವಿ ಅಂತೇಳಿ ಅಕ್ಷತೆ ನೀಡ್ತಾ ಇದ್ದೀರಾ, ಆದರೆ ನೀವು ರಾಮರಾಜ್ಯನ ಕೊಟ್ಟಿದ್ದೀರಾ? ರಾಮರಾಜ್ಯ ಎಲ್ಲಿದೆ ಕೇಂದ್ರ ಸರ್ಕಾರದಲ್ಲಿ? ಬ್ರಿಟಿಷರು ಬಿಟ್ಟೋದಾಗ ಭಾರತ ಯಾವ ಸ್ಥಿತಿಯಲ್ಲಿತ್ತು, ಅಲ್ಲಿಂದ ಆಚೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಷ್ಟು ದಿವಸ ನಮ್ಮ ದೇಶದ ಸಾಲ ಎಷ್ಟಿತ್ತು, ಈಗ ಎಷ್ಟಿದೆ, ವ್ಯತ್ಯಾಸ ಎಷ್ಟಿದೆ? 100 ಕೋಟಿ ಲಕ್ಷಕ್ಕಿಂತ ಅಧಿಕ ಸಾಲ ಮಾಡಿದಿರ 10 ವರ್ಷಕ್ಕೆ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಮಯದಲ್ಲಿ ಆ ಸ್ಥಿತಿಯಿಂದ ಆಡಳಿತ ನಡೆಸಿದ್ದಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ನಿಟ್ಟಿನಲ್ಲಿ ಜನಕ್ಕೆ ಕೈಗೆ ಎಟುಕುವಂಥ ದರದಲ್ಲಿ ಎಲ್ಲರಿಗೂ ಎಲ್ಲ ಮನೆ ಸಂಸಾರನ ನೀಗಿಸ್ಲಿ ಅಂತೇಳಿ ಕೊಟ್ಟರು. ನೀವು ರಾಮರಾಜ್ಯ ಕಟ್ಟೋದಕ್ಕೆ ಬದಲಾಗಿ ರಾವಣ ರಾಜ್ಯ ಕಟ್ಟಿ ರಾವಣರಂತೆ ಏನು ಐಷಾರಾಮಿ ಜೀವನ ಮಾಡ್ತಿದ್ದಾರೆ,
ಎಲ್ಲ ಒಂದು ನಮ್ಮ ದೇಶದ ಅತ್ಯಂತ ಉನ್ನತ ಉದ್ಯಮಿಗಳಿಗೆ ಸಾಲ ಮನ್ನಾ ಮಾಡ್ತೀರಾ. ಕಪ್ಪು ಹಣ ತರ್ತೀನಿ ಅಂತೇಳಿ ಬಡವ್ರು ಕೊಡ್ತೀವಿ ಅಂತೇಳಿ ಬಡವರಿಂದ ಈ ದುಬಾರಿ ರೇಟ್ ಹಾಕಿ ದುಬಾರಿ ಬೆಲೆ ಕೊಟ್ಟು ನೀವು ಹಣ ತಗೊಳ್ತಾ ಇದ್ದೀರಾ. ಅಟ್ಲೀಸ್ಟು ಹಾಲು ಒಂದು ಮಕ್ಕಳು ಕುಡಿಯುವಂಥ ಹಾಲಿನ ಬೆಲೆ ದರ ಸಹ ನೀವು ಅದರ ಬೆಲೆ ಎಷ್ಟು ವ್ಯತ್ಯಾಸ ತಂದು ಮಕ್ಕಳಿಗೆ ಹಾಲು ಸಹ ಒದಗಿಸೋ ರೀತಿಯಲ್ಲಿ ನೀವು ಕೊಡಲಿಲ್ಲ. ಇವತ್ತೇನಾಗಿದೆ, ನಿಮ್ಮ ಬೆಲೆ ದುಬಾರಿ. ಮನೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ 10 ಜನ ಇದ್ದರೆ ನೀವು ಮಾಡ್ತಿರುವಂಥ ಬೆಲೆ ದುಬಾರಿಯಲ್ಲಿ 5 ಜನಕ್ಕೆ ಮಾತ್ರ ಆಗ್ತಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೆಸರಲ್ಲೇ ಇದೆ ರಾಮಯ್ಯ ಅವರು ಬಂದಾಗಿಂದ ನಮ್ಮ ಕರ್ನಾಟಕ ಸರ್ಕಾರ ಜೊತೆಯಲ್ಲಿ ಶಿವಕುಮಾರ್ ಅವರು ನಿಂತಿರೋದ್ರಿಂದ ನಮ್ಮ ರಾಜ್ಯ ರಾಮರಾಜ್ಯವಾಗಿ ಇವತ್ತು ಆಡಳಿತ ನಡೆಸ್ತಾ ಇದೆ. ಯಾರಿಗೂ ಊಟಕ್ಕಾಗಲಿ, ಹೆಣ್ಣು ಮಕ್ಕಳು ಓಡಾಟಕ್ಕಾಗಲಿ, ಅವರ ವೆಚ್ಚೆಗಾಗಲಿ, ಒಂದು ಮಗ ತಾಯಿಗೆ ಮಾತು ಹೇಳಬೇಕಾದ್ರೆ ಆತನಿಗೆ ಎಷ್ಟು ನಂಬಿಕೆ ಇದೆ ನಮ್ಮ ಸರ್ಕಾರದ ಮೇಲೆ ಅಂತ ನಾವು ಯೋಚನೆ ಮಾಡಬೇಕು. ಈ ಒಂದು ಬೆಲೆ ಏರಿಕೆ ವಿರುದ್ಧ ಖಂಡಿತ ನಾವು ಮಹಿಳೆಯರೆಲ್ಲ ತುಂಬ ಅತಿ ಹೆಚ್ಚಿನ ಹೋರಾಟ ನಡೆಸಬೇಕಾಗುತ್ತೆ. ಏನು ಮೋದಿ ಸರ್ಕಾರ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಏನ್ರಿ ಕೊಡ್ತಾ ಇದ್ದೀರಾ ಗ್ಯಾರಂಟಿ? ರೇಟು ಮೊಬಲೈಸ್ ಮಾಡೋಕ್ಕಾಗ್ದಿರಾ ನೀವು? ರೇಟು ಪೆಟ್ರೋಲಿಂದ ಹಿಡಿದು ಮಕ್ಕಳು ಹಾಲು ಕುಡಿಯೋದ್ರಿಂದ ಹಿಡಿದು 1ಕ್ಕೆ 3 ಪಟ್ಟು ಹೆಚ್ಚಿಸಿ ಇದು ಗ್ಯಾರಂಟಿ ರೀತಿನಾ? ಕೊಡಬೇಕಾಗಿರೋ ಕೇಂದ್ರ ಸರ್ಕಾರ ರಾಜ್ಯದ ಭಾಗದ ಒಂದು ಟ್ಯಾಕ್ಸ್ ಏನು ಕೊಡಬೇಕು ತೆರಿಗೆ, ಆ ಭಾಗ ಸಹ ನೀವು ಕೊಡಲಿಲ್ಲ. ಇಲ್ಲಿಂದ ಅಲ್ಲಿವರೆಗೂ ಬಂದು ಒಂದು ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ DCM ಅವರಿರ್ಬೋದು, ಎಲ್ಲರೂ ಬಂದು ನಿಮ್ಮ ಮುಂದೆ ಕೂತು ಅವರು ಆವತ್ತು ಧರಣಿ ನಡೆಸಿದಾಗೂ ಸಹ ನಿಮಗೆ ಅವ್ರದ ಅಹವಾಲು ಸ್ವೀಕರಿಸೋಕ್ಕೆ ಆಗಲಿಲ್ಲ. ಆ ರೀತಿ ಆಡಳಿತ ನಡೆಸೋರು ನೀವು ಎಷ್ಟು ಮಾತ್ರ ದೇಶನ ಕಾಪಾಡೋಕ್ಕಾಗುತ್ತೆ? 10 ವರ್ಷದಲ್ಲಿ ಈ ದಾರಿ ತಪ್ಪಿಸಿರೋದ್ರಿಂದ ಏನು ನಾವು ರಾಮ ಮಂದಿರ ಕಟ್ಟಿದ್ದೀವಿ, ರಾಮ ಮಂದಿರ ಕಟ್ಟದೆ ನಾವು ಜನರಲ್ಲಿ ವಿಷದ ಬೀಜ, ಧಾರ್ಮಿಕ ಅನ್ನೋ ವಿಷದ ಬೀಜವನ್ನು ಬಿತ್ತಿ ನೀವು ಆಡಳಿತ ತಗೊಳ್ಬೇಕು ಅನ್ನೋದು ಎಷ್ಟು ಸರಿ? ನಿಮ್ಮಲ್ಲಿ ಮಾನವೀಯತೆ, ನಾವು ರಾಮ ಮಂದಿರ ಕಟ್ಟಿದ್ದೀವಿ ಅನ್ನೋದಾದರೆ ಎಲ್ಲರಿಗೂ ಸೋಷಲಿಸಮ್ ಕೊಡಿ. ಭಾರತ ಬಂದು ಡೆಮಾಕ್ರಸಿ ಕಂಟ್ರಿ. ಸೊ ಎಲ್ಲ ಜನಕ್ಕೂ ಸಮಾನತೆ ಕೊಡಬೇಕು. ಸಮಾನತೆಯ ಸೋಷಲಿಸಮ್ ಕೊಟ್ಟರೆ ಮಾತ್ರ ನೀವು ನಮ್ಮ ಭಾರತ ಸರ್ಕಾರನ ಕೇಂದ್ರ ಸರ್ಕಾರನ ಆಡಳಿತ ನಡೆಸೋದಕ್ಕಾಗೋದು. ಆದ್ದರಿಂದ ಈ ಬೆಲೆ ಏರಿಕೆಯಿಂದ ನಾವು ಮಹಿಳೆಯರು ಸಿಲಿಂಡರ್ ಇರ್ಬೋದು, ಗ್ಯಾಸ್, ಹಾಲು ಇರ್ಬೋದು, ಬೇಳೆ ಇರ್ಬೋದು, ಎಲ್ಲ ಒಂದು ನಾವು ಅಡುಗೆ ಮನೆಗೆ ಹೋದರೆ ಉಳ್ಳವರು ಶಿವಾಲಯವನ್ನು ಮಾಡುವರು, ನಾನೇನು ಮಾಡಲಯ್ಯ. ಇರೋರ ಮನೆಯಲ್ಲಿ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ನೋ ಸೌಕರ್ಯ ಇರುತ್ತೆ. ಇಲ್ಲದೇ ಇರೋರು, ಮಧ್ಯಮ ವರ್ಗದವರು, ಬಡ ವರ್ಗದವರು ಏನು ಮಾಡೋಕ್ಕಾಗುತ್ತೆ? ಒಂದು ಗೌರ್ಮೆಂಟ್ ಎಂಪ್ಲಾಯ್ ಅವ್ರಿಗೆ ಬರೋ ಸಂಬಳ ಎಷ್ಟು? ನೀವು ಕೇಂದ್ರ ಸರ್ಕಾರದವರು ಎಷ್ಟು ಅವ್ರಿಗೆ ಪೇಮೆಂಟ್ ಮಾಡ್ತೀರಾ? ಅದರಲ್ಲಿ ಅವ್ರ 2 ಮಕ್ಕಳನ್ನ ನೀಗಿಸ್ಕೊಂಡು ವಿದ್ಯಾಭ್ಯಾಸ ಕೊಟ್ಟು ಯಾವ ಥರ ನಡೆಸೋದಕ್ಕೆ ಸಾಧ್ಯ ಅನ್ನೋದನ್ನು ವಿಚಾರ ಮಾಡಿ ಅದ್ರ ಬಗ್ಗೆ ಗ್ಯಾರಂಟಿಗಳನ್ನ ಕೊಡಬೇಕೇ ವಿನ ಮಾತ್ರ ನಿಮ್ಗೆ ಅದು ಮಾಡೋದಕ್ಕೂ ಆಗೋದಿಲ್ವಲ್ಲ. ಯಾಕೆಂದರೆ ಮೊನ್ನೆ ನೀವು ರಾಮ ಮಂದಿರ ಮಾಡಿದಾಗ ನಾನು ಇದನ್ನು ತುಂಬ ನೊಂದುಕೊಂಡು ಹೇಳ್ತೀನಿ. ಯಾರೇ ಆಗಲಿ ನೀವು ಹಿಂದೂ ಅಂತ ಹೇಳ್ತೀರಲ್ಲ, ಅಕ್ಷತೆ ಮನೆಗೂ ನೀಡಿದ್ದೀರಾ. ಹಿಂದೂಸಮ್ ಪ್ರಕಾರ ಒಂದು ರಾಮ ಮಂದಿರದ ಪೂಜೆ ಇನಾಗ್ರೇಷನಲ್ಲಿ ಯಾರೇ ಆಗಲಿ ದಂಪತಿಗಳು ಕೂತ್ಕೊಂಡು ಮಾಡ್ತಾರೆ ಕಣ್ರಿ. ಇದನ್ನು ಹಿಂದೂಸಮ್ ಅಂತಾರ? ಒಬ್ಬರೇ ಕೂತ್ಕೊಂಡು ಮಾಡೋದು ಹಿಂದೂಸಮ್ ಅಂತಾರ? ಆಗಿದ್ದ ಮೇಲೆ ಅದನ್ನು ಎಲ್ಲ ಸಮಾಜದವರು, ಯಾವ ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಎಲ್ಲರೂ ಸಮಾನವಾಗಿ ತಗೊಂಡು ಹೋಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯೋಚನೆ ಮಾಡೇ ಇಲ್ಲ ಇಲ್ಲಿವರೆಗೂ 10 ವರ್ಷದಿಂದ. ಆದರೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ತೀರಾ, ನಾವು ಗ್ಯಾರಂಟಿ ಕೊಡ್ತೀವಿ ಅಂದರೆ ಜನ ನಿಮ್ಗೆ ಯಾವ ಥರ ಕಾಣಿಸ್ತಿದ್ದಾರೆ? ನಿಮ್ಮ 10 ವರ್ಷದ ಆಡಳಿತ ನೋಡಿದ್ದಾರಲ್ಲ. ಆದ್ದರಿಂದ ಈ ಬಾರಿ ಮಾತ್ರ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅಂತ ನಾಯಕರು, ಉನ್ನತ ಸ್ಥಾನದಲ್ಲಿರುವಂಥ, ದೇಶವನ್ನೇ ಆಳುವಂಥ ಶಕ್ತಿ ಇರುವಂಥ ನಾಯಕರುಗಳು ಇರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಸೀಟು ನಾವೇ ತಗೋತೀವಿ. ಕಳೆದ ಬಾರಿ 25 ಜನ ನೀವು MP ಗಳಾಗ ಹೋದ್ರಿ. ಏನು ತಂದಿದ್ದೀರಾ ನಮ್ಮ ರಾಜ್ಯಕ್ಕೆ? ಯಾರಾದರೂ ಪಾರ್ಲಿಮೆಂಟಲ್ಲಿ ಏನಾದರೂ ಧ್ವನಿ ಎತ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗಿದ್ದೋದು ಬೇಕು ಅಂತ ಕೇಳಿದ್ದೀರಾ? 10 ವರ್ಷ BJP ಸರ್ಕಾರ ಇತ್ತಲ್ಲ, ಏನು ತೊಗೊಂಡು ಬಂದ್ರಿ? ಏನೊಂದು ಇಲ್ಲಿಗೆ ಸವಲತ್ತು ತರಲಿಲ್ಲ. ಆದ್ದರಿಂದ ನೀವು ನಿಟ್ಟಿನಲ್ಲಿ ನೋಡೋದಾದರೆ ನೀವು ಆಯ್ಕೆಯಾಗಿ ಹೋದಂಥ ಎಲ್ಲ MP ಗಳು ಫೇಲ್ಯೂರ್ ಆಗಿದ್ದೀರಾ. ಆದ್ದರಿಂದ ಈ ಸಾರಿ ನಾನು
ನಮ್ಮ ಜನಕ್ಕೆ ಈ ಒಂದು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬಾರಿ ಆದರೂ ಎಚ್ಚೆತ್ಕೊಂಡು ಕರ್ನಾಟಕದಲ್ಲಿ 28 ಜನನು ನಾವು MP ಗಳನ್ನ ಕಳಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ರಾಮರಾಜ್ಯ ಮುಂದುವರೆದು ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರಿಗೂ ಒಂದು ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಹಕರಿಸಿದಂತಹ ಪತ್ರಿಕಾ ಸಂಘಟಕರಿಗೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಧನ್ಯವಾದಗಳು. ನೀಚ BJP ಈ ಒಂದು ಬೆಲೆ ಏರಿಕೆಯನ್ನು ಕೊಟ್ಟಿರ್ತಕ್ಕಂಥ BJP ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ನಮ್ಮ ಜಲಜಾ ನಾಯಕ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತೀನಿ.